ನಮಸ್ಕಾರ ಸ್ನೇಹಿತರೆ ಕೆಎ ವಿಲೇಜ್ ಅಕೌಂಟೆಂಟ್ ಅಂಡ್ ಅಪ್ಕಮಿಂಗ್ FD ಎಕ್ಸಾಮ್ಸ್ಗಳಿಗೆ ಏನು ವಿಡಿಯೋ ಸರಣಿ ಸ್ಟಾರ್ಟ್ ಮಾಡಿದೀವಿ. ಹೊಸ ವಿಡಿಯೋ, ಎರಡನೇ ವಿಡಿಯೋ ಇದು. ಕಂಪ್ಯೂಟರ್ ಸಾಕ್ಷರತಾ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡೋಣ. ತುಂಬಾ ಚೆನ್ನಾಗಿದೆ. ಕೆಎಲ್ ಬಂದಿರತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ಲೆವೆಲ್ ಆಫ್ ದ ಎಕ್ಸಾಮಿನೇಷನ್ ನೀವು ನೋಡ್ಕೊಳ್ಳಿ. ನಾವು ಲಾಸ್ಟ್ ಮಾಡಿದಾಗ 2024 ಅಲ್ಲಿ ಸಪರೇಟ್ ಪ್ಲೇ ಲಿಸ್ಟ್ ಮಾಡಿದ್ವಿ ಪೇಪರ್ 2ಗೆ. ಅದು ಕೂಡ ಇದೆ, ತಾವು ನೋಡ್ಬೋದು. ಅದು ಲಿಂಕ್ ಕೊಡ್ತೀನಿ. ಜೊತೆಗೆ ಇವಾಗ ನಾನು ನಿಮ್ಗೆ ಆಲ್ರೆಡಿ ಏನ್ ಹೇಳಿದ್ವಿ, ಪೇಪರ್ 2ಗೆ ಈ ಒಂದು ಎಕ್ಸಾಮ್ಸ್ಗೆ ಹೊಸ ಪ್ಲೇ ಲಿಸ್ಟ್ ಮಾಡೋಣ ಅಂತ ಮಾಡಿದೀವಿ. ಪೇಪರ್ 2 ನೋಡಿ, ಕಮ್ಯುನಿಕೇಶನ್ ಪೇಪರ್ 2026 ಅಂತ ಹೇಳಿ. ಸೊ ಕನ್ನಡ, ಇಂಗ್ಲಿಷ್, ಕಂಪ್ಯೂಟರ್ ಎಲ್ಲ ಕೂಡ ಈ ಒಂದು ಪ್ಲೇ ಲಿಸ್ಟ್ ಅಲ್ಲಿ ನಿಮಗೆ ಸಿಗುತ್ತೆ. ಈಗ ಹೊಸದಾಗ ಅಪ್ಲೋಡ್ ಮಾಡ್ತಾರೆ. ಆಲ್ರೆಡಿ ಒಂದೊಂದು ವಿಡಿಯೋ ಎಲ್ಲಾನು ಕೂಡ ಆಗಿದೆ. ಈಗ ಎರಡನೇ ವಿಡಿಯೋ ಕೂಡ ಸ್ಟಾರ್ಟ್ ಆಗಿದೆ. ಸೊ ಹಿಂಗೆ ಎಕ್ಸಾಮ್ ತನಕ ವಿಡಿಯೋಸ್ ಸರಣಿಗಳು ಮಾಡೋಣ. ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ತಗೋಣ. ಪೇಪರ್ 1 ಸಪರೇಟ್ ಇದೆ, GK 500 ಕ್ವಶನ್ಸ್ ಅಂತ ಹೇಳಿ. KA ಅದನ್ನ ತಾವು ನೋಡ್ಕೋಬಹುದು. ಪೇಪರ್ 1ಗೆ GK ಸಂಬಂಧಪಟ್ಟಂತೆ. ಓಕೆ ಫೈನ್ ಸರ್. ಎಲ್ಲ ಲಿಂಕ್ ಗಳನ್ನ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡೋದನ್ನ ಮಾಡ್ಕೊಳ್ಳಿ ಸ್ನೇಹಿತರೆ. ಅದ್ರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಬನ್ನಿ, ನಾನು ತಡ ಮಾಡಲ್ಲ, ಡೈರೆಕ್ಟ್ ಕ್ವಶನ್ಸ್ ಬಂದ್ಬಿಡ್ತೀನಿ. ಕನ್ನಡ, ಇಂಗ್ಲಿಷ್ ಎರಡರಲ್ಲಿ ತಗೊಂಡಿರ್ತೀನಿ. ಒಂದು ಡಿಫಿಕಲ್ಟಿ, ಒಂದು ನಾರ್ಮಲ್, ಈ ತರ ನಾವು ಸಾಲ್ವ್ ಮಾಡ್ತಾ ಹೋಗೋಣ. ಎಲ್ಲಾ ತರ ಕ್ವಶನ್ಸ್ ಬಂದಿವೆ ಕೆಎಲಿ. ಅಂಡ್ ನೋಡಿ, ಈ ಕ್ವಶನ್ ನೋಡಿ, ದಿಸ್ ಇಸ್ ವಿಲೇಜ್ ಅಕೌಂಟೆಂಟ್ ಅಲ್ಲಿ ಬಂದಿರಬಹುದು. ಡಿಜಿಟಲ್ ಸಿಗ್ನೇಚರ್ ಇಂದ ಆಗುವ ಪ್ರಯೋಜನಗಳನ್ನು ಆರಿಸಿ. ಸೊ ಅಡ್ವಾಂಟೇಜಸ್ ಆಫರ್ಡ್ ಬೈ ಡಿಜಿಟಲ್ ಸಿಗ್ನೇಚರ್. ಸೊ ಏನು ಅಡ್ವಾಂಟೇಜ್ ಡಿಜಿಟಲ್ ಸಿಗ್ನೇಚರ್ ಅಂದ್ರೇನು? ಕೆಎಲಿ ಕೇಳಿದ್ದ ಒಂದು ಹೊಂದಿಸಿ ಬರೆಯಲಿ ಕೇಳಿದ್ದ. ನೋಡಿ, ಪ್ರೀವಿಯಸ್ ಕ್ವಶನ್ ವಿಡಿಯೋ ನೋಡಿಲ್ಲ ನೋಡಿ, ಹೊಂದಿಸಿ ಬರೆಯಲಿ ಕೇಳಿದ್ದ. ಓಕೆ, ಡಿಜಿಟಲ್ ಸಿಗ್ನೇಚರ್ ಬಗ್ಗೆ ಏನ್ ಕೇಳಿದ? ಅಪ್ಲಿಕೇಶನ್ ಎಲ್ಲಿ ಯೂಸ್ ಮಾಡ್ತಾರೆ ಅಂತ. ಅದು ಯಾವ್ದ್ರಲ್ಲಿ ಯೂಸ್ ಮಾಡ್ತೀವಿ ಡಿಜಿಟಲ್ ಸಿಗ್ನೇಚರ್? ಅಡೋಬ್ ಅಲ್ವಾ ಸರ್? ಅಡೋಬ್ PDF. ಓಕೆ, ಸೊ ಸಿಗ್ನೇಚರ್ ಅಂತಕ್ಕಂಥದ್ದು ಏನಿದೆ, ಪ್ರಯೋಜನ ಕೇಳಿದ್ದಾನೆ ಇಲ್ಲಿ. ಸಿಗ್ನೇಚರ್ ಅನ್ನು ಪತ್ತೆ ಹಚ್ಚಬಹುದು, ಐಡೆಂಟಿಫೈ ದ ಸಿಗ್ನೇಚರಿ. ಓಕೆ, ಸೊ ಅದನ್ನ ಡಿಜಿಟಲ್ ಸಿಗ್ನೇಚರ್ ಇದ್ರೆ ಯಾವುದು ಅಂತ ಹೇಳ್ಬೋದು ಅಂತ ಹೇಳಿ ಪತ್ತೆ ಹಚ್ಚಬಹುದು. ಸೈನ್ ಮಾಡಿದ ಡೇಟಾದಲ್ಲಿ ಬದಲಾವಣೆ ಮಾಡಿಲ್ಲವೆಂದು ಖಾತ್ರಿಪಡಿಸಿಕೊಳ್ಳಬಹುದು. ಯಾವ್ದೋ ಡಾಕ್ಯುಮೆಂಟ್ ನ ಡಿಜಿಟಲಿ ಸಿಗ್ನೇಚರ್ ಮಾಡಿ ಕೊಟ್ಟಿದ್ದಾರೆ ಅಂದ್ರೆ, ಓಕೆ, ದಟ್ ಈಸ್ ಇಟ್ ಈಸ್ ಅಪ್ರೂವ್ಡ್ ಅಂತ ಹೇಳಿ. ಅಂದ್ರೆ ಇದು ಡೇಟಾ ಬದಲಾವಣೆ ಮಾಡಿಲ್ಲ, ಅವರು ಏನೋ ಮಾಡಿಫೈ ಮಾಡ್ದೇನೆ ಅವರು ಅಪ್ರೂವ್ ಮಾಡಿ ಅದನ್ನ, ಸೊ ಮಾಡಿಫೈ ಮಾಡಕ್ಕಾಗದೇ ಇರೋ ರೀತಿ ಸಿಗ್ನೇಚರ್ ಹಾಕಿ ಕೊಟ್ಟಿರ್ತಾರೆ. ಫೋರ್ಜರಿ ಮತ್ತು ಇಂಪ್ರೆಷನ್ ಅನ್ನು ತಡೆಗಟ್ಟಬಹುದು. ಹೌದು, ಡಿಜಿಟಲ್ ಸಿಗ್ನೇಚರ್ ಇದ್ರೆ ಫೋರ್ಜರಿ ಮಾಡೋದನ್ನು ತಡೆಗಟ್ಟಬಹುದು, ಎಲ್ಲಾನು ಕೂಡ ತಡೆಗಟ್ಟಬಹುದು. ನೋಡಿ, ಅವೆಲ್ಲ ಡಿಜಿಟಲ್ ಸಿಗ್ನೇಚರ್ ಅಂದ್ರೆ ಅದನ್ನ ನೀವು ಚೇಂಜ್ ಮಾಡಕ್ಕಾಗಲ್ಲ ಅಲ್ಲ ಸರ್. ನೀವು ಈಗ ನಾರ್ಮಲ್ ಸಿಗ್ನೇಚರ್ ಏನ್ ಮಾಡೋದು, ಬೇಕಾದ್ರೆ ಅದನ್ನ ನೀವು ಅಳಿಸಿ ಅಂದ್ರೆ ಬೇರೆ ಬೇರೆ, ಇವಾಗ ನಿಮ್ಗೆ ಗೊತ್ತಿದೆ. ಓಕೆ, ಏನೋ ಅದನ್ನ ಇದು ಮಾಡ್ತಕ್ಕಂಥ ಬೇರೆ ಬೇರೆ ಟೆಕ್ನಿಕ್ಗಳಿವೆ, ಮತ್ತೆ ಅದನ್ನ ತಿದ್ದುಪಡಿ ಮಾಡೋಂಥದ್ದಿದೆ. ಆದ್ರೆ ಡಿಜಿಟಲ್ ಸಿಗ್ನೇಚರ್ ಇದೆಯಲ್ಲ, ಒಂದು ಕಂಪ್ಲೀಟ್ ತಂಬ್ ಇಂಪ್ರೆಷನ್ ಇರುತ್ತೆ ಅದರಲ್ಲಿ. ಅದರ್ವೈಸ್ ನಿಮ್ಮ ಸಿಗ್ನೇಚರ್ನೇ ನಿಮ್ಗೆ ಅಲ್ಲಿ ಹಾಕಿರುತ್ತೆ, ಅದನ್ನ ನಿಮ್ಗೆ ಮಾಡಿಫೈ ಮಾಡಕ್ಕಾಗಲ್ಲ. ಐದ್ರ ಅದನ್ನ ತೆಗೆದು ಬಿಡಬೇಕಾಗತ್ತೆ, ಹ್ಯಾಕ್ ಮಾಡಿ ಎಲ್ಲ ಮಾಡ್ಬಿಡು. ಆದ್ರೆ ಬಟ್ ಮಾಡಿಫೈ ಮಾಡಕ್ಕಾಗಲ್ಲ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನಕಲು ಮಾಡಕ್ಕಾಗಲ್ಲ, ಫೋರ್ಜರಿ ಮಾಡಕ್ಕಾಗಲ್ಲ. ಎಸ್, ದಿಸ್ ಇಸ್ ಕರೆಕ್ಟ್, ದಿಸ್ ಇಸ್ ಕರೆಕ್ಟ್, ದಿಸ್ ಇಸ್ ಕರೆಕ್ಟ್. ಡೇಟಾ ಎನ್ಕ್ರಿಪ್ಟ್ ಮಾಡಬಹುದು, ಎನ್ಕ್ರಿಪ್ಟ್ಸ್ ಡೇಟಾ ಅಂತಿದೆ. ಫಸ್ಟ್ ಅರ್ಥ ಮಾಡ್ಕೊಳ್ಳಿ, ನಾನು ತೋರಿಸ್ತೀನಿ ನಿಮಗೆ. ಡಿಜಿಟಲ್ ಸಿಗ್ನೇಚರ್ ಅಂದ್ರೆ ದಿಸ್ ಇಸ್ ದ ಡಿಜಿಟಲ್ ಸಿಗ್ನೇಚರ್. ಇಲ್ಲಿ ಏನಿರುತ್ತೆ ಅಂದ್ರೆ, ಇದು ಕ್ರಿಪ್ಟೋಗ್ರಫಿನ ಯೂಸ್ ಮಾಡಿಕೊಂಡು ಫೋರ್ಜರಿ ಮಾಡಿರೋದ ರೀತಿ ಅದನ್ನ ಬೇರೆ ರೀತಿ ಕೋಡ್ಗಳ ಮುಖಾಂತರ, ನೋಡಿ ಕೋಡ್ ಇದೆಯಾ ಡಿಜಿಟಲ್ ಸಿಗ್ನೇಚರ್, ನಿಮಗೆ ಡಿಜಿಟಲ್ ಸಿಗ್ನೇಚರ್ ಆಗಿದೆ ಅಂತ ಕೋಡ್ಗಳ ಮುಖಾಂತರ ಕಾಣುತ್ತೆ. ಅಂದ್ರೆ ಯಾರ್ದು ಏನೊಂದು ಗೊತ್ತಾಗಲ್ಲ ಡೈರೆಕ್ಟ್ ಆಗಿ. ಅದು ತಮ್ಮ ಇಂಪ್ರೆಷನ್ ಆಗಿರ್ಬೋದು, ಅದು ಸಿಗ್ನೇಚರ್ ಆಗಿರ್ಬೋದು. ಓಕೆ, ಇಟ್ ಎನ್ಶೋರ್ಸ್ ದ ಸೇಫ್ಟಿ, ಇಂಟಿಗ್ರಿಟಿ. ಓಕೆ, ಅರ್ಥ ಆಗ್ತಿದೆಯಲ್ಲ? ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅಂಡ್ ಇಟ್ ಸೇವ್ಸ್ ದ ಟೈಮ್ ಅಂಡ್ ಮನಿ ಆಲ್ಸೋ, ಡಿಜಿಟಲ್ ಸಿಗ್ನೇಚರ್. ಫೈನ್. ಸೊ ಇಟ್ ಈಸ್ ಎನ್ಕ್ರಿಪ್ಟೆಡ್. ಇಲ್ಲೇನಿದೆ, ಎನ್ಕ್ರಿಪ್ಟ್ ದ ಡೇಟಾ. ಎಸ್, ದಿಸ್ ಇಸ್ ಕರೆಕ್ಟ್. ಬಟ್ ನಮಗೆ ಇಲ್ಲಿ ABCD ಅಂತ ಆಪ್ಷನ್ ಇಲ್ಲ, ಬಟ್ ABC ಇದೆ ಆಪ್ಷನ್. ಸೊ ದಿಸ್ ಈಸ್ ದ ರೈಟ್ ಆನ್ಸರ್. ABC ಇಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಿದೆಯಲ್ಲ ಸ್ನೇಹಿತರೆ? ಓಕೆ, ನೆಕ್ಸ್ಟ್ ಇದು ನೋಡಿ, ಇದು ತುಂಬಾ ಈಸಿ ಕ್ವಶನ್. ಒನ್ಸ್ ಅಗೇನ್ ನೆಕ್ಸ್ಟ್ ಡಿಫಿಕಲ್ಟಿ ತಗೊಳ್ತೀನಿ. ವರ್ಡ್ ಪ್ರೊಸೆಸರ್ ಈ ಕೆಳಗಿನ ಯಾವುದಕ್ಕೆ ಉದಾಹರಣೆ ಹೇಳ್ತೀರಾ? ವರ್ಡ್ ಪ್ರೊಸೆಸರ್ ಅಂದ್ರೇನು? ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಇಲ್ಲಿ ಹಾರ್ಡ್ವೇರ್ ಇದೆ, ಅಪ್ಲಿಕೇಶನ್ ಸಾಫ್ಟ್ವೇರ್ ಇದೆ, ಫರ್ಮ್ವೇರ್ ಇದೆ, ಸಿಸ್ಟಮ್ ಸಾಫ್ಟ್ವೇರ್ ಇದೆ. ಇದು ವೆರಿ ಈಸಿ ಕ್ವಶನ್. ಕಣ್ಣು ಮುಚ್ಕೊಂಡು ಟಿಕ್ ಹಾಕಿ, ಇಟ್ ಈಸ್ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಲ್ಲ ಸರ್. ಸಿಸ್ಟಮ್ ಸಾಫ್ಟ್ವೇರ್ ಅಂತೂ ಅಲ್ವೇ ಅಲ್ಲ, OS ಸಿಸ್ಟಮ್ ಸಾಫ್ಟ್ವೇರ್. ನೋಡಿ, ತುಂಬಾ ಜನ ಕನ್ಫ್ಯೂಸ್ ಆಗೋದೇನು ಅಂದ್ರೆ, ವರ್ಡ್ ಪ್ರೊಸೆಸರ್ ಅಂದ್ರೆ MS ವರ್ಡ್ ಸರ್ ಅಂತೀರಿ. ಎಸ್, MS ವರ್ಡ್ ಇಟ್ ಈಸ್ ಎ ಟೈಪ್ ಆಫ್ ವರ್ಡ್ ಪ್ರೊಸೆಸರ್. ಅಂದ್ರೆ MS ವರ್ಡ್ ಆಗಿರ್ಬೋದು, ಓವರ್ ಆಲ್ ನಾವು MS ಆಫೀಸ್ ಅಂತಾನೆ ಹೇಳ್ತೀವಿ. ಯಾವುದೇ ಆಗಿರ್ಬೋದು, ಇದು ಅಪ್ಲಿಕೇಶನ್ ಇದು ಅಲ್ವಾ ಸರ್. MS ಆಫೀಸ್ ಆಗಿರ್ಬೋದು, PDF, ಅಡೋಬ್ ರೀಡರ್ ಆಗಿರ್ಬೋದು, ಇವೆಲ್ಲ ಅಪ್ಲಿಕೇಶನ್ ಸಾಫ್ಟ್ವೇರ್ಗಳು ಅಲ್ವಾ. MS ಎಕ್ಸೆಲ್, PPT ಅದನ್ನೆಲ್ಲ ಸೇರಿ ನಾವು MS ವರ್ಡ್, ಎಕ್ಸೆಲ್, PPT MS ಆಫೀಸ್ ಅಂತೀವಿ. MS ವರ್ಡ್ ಅಂತಕ್ಕಂಥದ್ದು ಇದನ್ನೆಲ್ಲ ಮ್ಯಾನೇಜ್ ಮಾಡ್ತಕ್ಕಂಥದ್ದು. ಆಗ್ತಿದೆಯಲ್ಲ? ಸೊ ವರ್ಡ್ ಪ್ರೊಸೆಸ್ ಇಸ್ ಅನ್ ಅಪ್ಲಿಕೇಶನ್ ಸಾಫ್ಟ್ವೇರ್ ಡಿಸೈನ್ ಟು ಕ್ರಿಯೇಟ್, ಎಡಿಟ್, ಫಾರ್ಮೆಟ್ ದ ಟೆಕ್ಸ್ಟ್ ಡಾಕ್ಯುಮೆಂಟ್ ಅಂಡ್
ಇಟ್ ಈಸ್ ನಥಿಂಗ್ ಬಟ್ ಇಸ್ ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಎಕ್ಸಾಂಪಲ್ಸ್ ಇನ್ಕ್ಲೂಡ್ ಮೈಕ್ರೋಸಾಫ್ಟ್ ವರ್ಡ್, ಗೂಗಲ್ ಡಾಕ್ಯುಮೆಂಟ್, ಅದರ್ ಪ್ರೋಗ್ರಾಮ್ ದಟ್ ಅಲೋ ಯೂಸರ್ ಟು ಪರ್ಫಾರ್ಮ್ ದ ಟಾಸ್ಕ್. ಆಯ್ತಾ? ಇದು ಸಿಸ್ಟಮ್ ಅಲ್ಲಿ ಈ ಅಪ್ಲಿಕೇಶನ್ಸ್ ಗಳನ್ನ ಇನ್ಸ್ಟಾಲ್ ಮಾಡಿದಾಗ MS ವರ್ಡ್, MS ಆಫೀಸು, MS PPT ಅಥವಾ ಗೂಗಲ್ ಡಾಕ್ಯುಮೆಂಟ್ ಅಥವಾ ನೋಟ್ ಪ್ಯಾಡ್ ಈ ತರ ಇನ್ಸ್ಟಾಲ್ ಮಾಡಿದಾಗ ಅದು ಸಿಸ್ಟಮ್ ಅಲ್ಲಿ ರನ್ ಆಗ್ಬೇಕಲ್ಲ ಕ್ಲೀನ್ ಆಗಿ, ದಟ್ ಆಪರೇಟ್ ಆಗಕ್ಕೆ ಹೆಲ್ಪ್ ಮಾಡೋದು ಈ ವರ್ಡ್ ಪ್ರೊಸೆಸರ್. ಸೊ ಇಟ್ ಇಸ್ ಅಪ್ಲಿಕೇಶನ್ ಸಾಫ್ಟ್ವೇರ್. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಿದೆಯಲ್ಲ? ಬನ್ನಿ ಈಗ ನೆಕ್ಸ್ಟ್ ಡಿಫಿಕಲ್ಟಿ ಕ್ವಶನ್ ತಗೋಣ. ಅಲ್ಟಿಮೇಟ್ ಇದೆ, ಕೊನೆ ತನಕ ವಿಡಿಯೋ ನೋಡಿ ಸ್ನೇಹಿತರೆ. ನೋಡಿ, ಫೈರ್ ವಾಲ್ ಅಂಡ್ ಆಂಟಿವೈರಸ್ ಒಂದೇ ಕೆಲಸವನ್ನು ಮಾಡುತ್ತದೆ. ಕಂಪ್ಯೂಟರ್ ಮತ್ತು ಅಂತರ್ಜಾಲದ ನಡುವೆ ಫೈರ್ ವಾಲ್ ತಡೆಗೋಡೆಯಾಗಿ ಕಾರ್ಯನಿರ್ವಹಿಸುತ್ತದೆ. ಆಂಟಿವೈರಸ್ ಕಂಪ್ಯೂಟರ್ ಮಲೇಷಿಯಸ್ ಸಾಫ್ಟ್ವೇರ್ ನಿಂದ ಕಂಪ್ಯೂಟರ್ ರಕ್ಷಿಸುತ್ತದೆ. ಫೈರ್ ವಾಲ್ ಮತ್ತು ಆಂಟಿವೈರಸ್ ಅನ್ನು ಒಟ್ಟಾಗಿ ಉಪಯೋಗಿಸಿ ಸೈಬರ್ ಅಟ್ಯಾಕ್ ನಿಂದ ಭದ್ರ ರಕ್ಷಣೆ ಪಡೆಯಬಹುದು. ನೋಡಿ, ಫೈರ್ ವಾಲ್ ಅಂಡ್ ಆಂಟಿವೈರಸ್ ಏನು ಒಂದೇ ಕೆಲಸ? ಇಟ್ ಇಸ್ ನಾಟ್ ಸೇಮ್ ಸರ್. ಒಂದೇ ಕೆಲಸ ಮಾಡಲ್ಲ, ಇಟ್ ಇಸ್ ನಾಟ್ ಸೇಮ್. ನಿಮ್ಮ ಒಂದು ನೆಟ್ವರ್ಕ್ ನೋಡಿ, ಸಿಂಪಲ್ ಆಗಿ ಹೇಳ್ತೀನಿ, ಫಸ್ಟ್ ಇದು ಆನ್ಸರ್ ಹೇಳ್ಬೋಣ. ಇಲ್ಲಿ ತಪ್ಪಾದ ಹೇಳಿಕೆ ಯಾವುದು ಅಂತ. ಒಂದೇ ಕೆಲಸ ಮಾಡ್ತಾನೆ ಅಂತ ತಪ್ಪು. ಓಕೆ, ಕಂಪ್ಯೂಟರ್ ಮತ್ತು ಅಂತರ್ಜಾಲ ನಡುವೆ ಫೈರ್ ವಾಲ್ ತಡೆಗೋಡೆ. ಹೌದು ಸರ್, ಫೈರ್ ವಾಲ್ ನಿಮಗೆ ಒಂದು ಸಿಸ್ಟಮ್ಸ್ ಆಫ್ ನೆಟ್ವರ್ಕ್ ಇದೆ ಅಂತ ಇಟ್ಕೊಳ್ಳಿ, 1 2 3 ಅಂತ. ಇದು ಕನೆಕ್ಷನ್ ಇರುತ್ತಲ್ಲ, ಈ ಕನೆಕ್ಷನ್ ನಿಮಗೆ ನೆಟ್ವರ್ಕ್ ಏನ್ ಬರುತ್ತಲ್ಲ, ಯಾರು ಅನ್ನೋತರೈಸ್ ಸೈಬರ್ ಅಟ್ಯಾಕ್ ಮಾಡ್ತಾರೆ ನೋಡಿ. ಅಂದ್ರೆ ನಿಮ್ದೆಲ್ಲ ಕದಿಯಕ್ಕೋಸ್ಕರ ಅವರು ಅನ್ಅಥರೈಸ್ಡ್ ಅಂದ್ರೆ ನೀವು ನಿಮ್ ಸಿಸ್ಟಮ್ ಬೇರೆಯವ್ರ ಕೈ ಹಾಕಕ್ ಬರ್ತಾರೆ ನೋಡ, ಅದಕ್ಕೆ ತಡೆಯ ಒಡ್ಡದೆ ಫೈರ್ ವಾಲ್. ಓಕೆ, ಎಸ್, ದಿಸ್ ಆಪ್ಷನ್ ಕರೆಕ್ಟ್. ಆಂಟಿವೈರಸ್ ಕಂಪ್ಯೂಟರ್ ನಲ್ಲಿ ಮಲೇಷಿಯಸ್ ಸಾಫ್ಟ್ವೇರ್. ಹೌದು ನೋಡಿ, ಫೈರ್ ವಾಲ್ ಎಕ್ಸ್ಟರ್ನಲ್ ಅಂತ ಕರಿತೀವಿ, ಎಕ್ಸ್ಟರ್ನಲ್ ಇದು. ಆಂಟಿವೈರಸ್ ಇದ್ರ ಒಳಗೆ ನಾವು ಇನ್ಸ್ಟಾಲ್ ಮಾಡೋದು, ಅದು ಇಂಟರ್ನಲ್ ಅಂತ ಕರಿತೀವಿ, ಇಂಟರ್ನಲ್. ಎಸ್, ದಿಸ್ ಇಸ್ ಕರೆಕ್ಟ್. ಫೈರ್ ವಾಲ್ ಅಂಡ್ ಆಂಟಿವೈರಸ್ ಒಟ್ಟಾಗಿ ಉಪಯೋಗಿಸಿ ಸೈಬರ್ ಅಟ್ಯಾಕ್ ತಡೆಯಬಹುದು. ಹೌದು, ಸೈಬರ್ ಅಟ್ಯಾಕ್ ತಡಿಬೇಕು ಅಂತಂದ್ರೆ ಫೈರ್ ವಾಲ್ ಒಂದಿದ್ರೆ ಓಕೆ, ಆಗಲ್ಲ ಅಂತಲ್ಲ. ಈಗ ನೀವು ಇಲ್ಗಡೆ ಅನ್ಅಥರೈಸ್ಡ್ ನೀವು ಲಿಂಕ್ಸ್ ಗಳನ್ನ ನೀವು, ಈಗ ಫೈರ್ ವಾಲ್ ಇದೆ ಸರ್, ಅನ್ಅಥರೈಸ್ ಮಾಡಿದ್ರು, ಬಟ್ ಅವ್ರೇನೋ ಮೇಲ್ ಕಳ್ಸಿದ್ರು, ನೀವು ಕ್ಲಿಕ್ ಮಾಡಿದ್ರೆ ಅದ್ ನಿಮ್ ಕೈಲಿದೆ ಅಲ್ವಾ, ಅದಕ್ಕೆ ಫೈರ್ ವಾಲ್ ಏನ್ ಮಾಡಕ್ಕಾಗುತ್ತೆ ಅಲ್ವಾ? ಅಂದ್ರೆ ಇಲ್ಲಿ ನೀವು ಅಥರೈಸ್ ಮಾಡಕ್ಕೆ ನೀವೇ ದಾರಿಗೆ ಮಾಡ್ಕೊಡೋದನ್ನ ಈ ಆಂಟಿವೈರಸ್ ತಡೀತೆ. ಹಾಗಾಗಿ ಫೈರ್ ವಾಲ್ ಆಂಟಿವೈರಸ್ ಎರಡೂ ಇದ್ರೆ ನಿಮ್ಗೆ ಅದು ಸರಿ ಆಗುತ್ತೆ. ಸೊ ದಿಸ್ ಈಸ್ ಆಲ್ಸೋ ಕರೆಕ್ಟ್. ಸೊ ಯಾವ್ದು ತಪ್ಪು? ಆಪ್ಷನ್ ಎ ತಪ್ಪು. ನಾನು ಇದ್ರ ಬಗ್ಗೆ ಡಿಫ್ರೆನ್ಸ್ ಕೂಡ ಹೇಳ್ತಾ ಹೋಗ್ತೀನಿ ನೋಡಿ. ಇಟ್ ಈಸ್ ಎ ಸಾಫ್ಟ್ವೇರ್ ಸರ್, ಇದು ಸಾಫ್ಟ್ವೇರ್ ಅಂಡ್ ಹಾರ್ಡ್ವೇರ್ ಬೋತ್ ಇರುತ್ತೆ ಫೈರ್ ವಾಲ್. ನಿಮ್ಗೆ ಇಲ್ಲಿ ತೋರಿಸಿದ್ರೆ ಗೊತ್ತಾಗುತ್ತೆ ನೋಡಿ, ದಿಸ್ ಇಸ್ ದ ಫೈರ್ ವಾಲ್. ನೋಡಿ, ದಿಸ್ ಇಸ್ ದ ಸಿಸ್ಟಮ್. ಇಲ್ಲಿ ನಿಮ್ಗೆ ಇಂಟರ್ನೆಟ್ ಬರುತ್ತೆ, ರೂಟರ್ ಇರುತ್ತೆ. ಇಲ್ಲಿ ಫೈರ್ ವಾಲ್ ಗಳ ಅಂದ್ರೆ ಈ ಫೈರ್ ವಾಲ್ ನಿಮ್ಗೆ ಕಂಪ್ಲೀಟ್ ನೆಟ್ವರ್ಕ್ ಅಂದ್ರೆ ಇಟ್ ಈಸ್ ಎ ಆ ನೆಟ್ವರ್ಕ್ ಅಲ್ಲಿ ಎಷ್ಟು 5 ಸಿಸ್ಟಮ್ ಇರಲಿ 10 ಎಲ್ಲಾನು ಮಾಡ್ತಕ್ಕಂಥದ್ದು. ಅಂದ್ರೆ ಇಟ್ ಇಸ್ ಎ ಗ್ರೂಪ್ ಆಫ್ ಸಿಸ್ಟಮ್ಸ್ ನ ಮಾಡುತ್ತೆ ಫೈರ್ ವಾಲ್. ಓಕೆ, ಅಂಡ್ ಇಟ್ ಇಸ್ ಎ ಗ್ರೂಪ್ ಆಫ್ ಸಿಸ್ಟಮ್. ಆಂಟಿವೈರಸ್ ಇಟ್ ಇಸ್ ಎ ಇಂಡಿವಿಜುವಲ್ ಅಂತ ಕರೀತೀವಿ, ಇಂಡಿವಿಜುವಲ್. ಓಕೆ, ಅಂದ್ರೆ ಒಂದೊಂದು ಸಿಸ್ಟಮ್ ಅಲ್ಲಿ ಒಂದೊಂದು ಆಂಟಿವೈರಸ್ ನಾವು ಹಾಕ್ತಕ್ಕಂಥದ್ದು. ಅರ್ಥ ಆಗ್ತಿದೆಯಲ್ಲ? ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಟುಗೆದರ್ ದೇ ಬೋತ್ ಪ್ರೊವೈಡ್ ಅ ಲೇಯರ್ಡ್ ಅಪ್ರೋಚ್, ಸೆಕ್ಯೂರಿಟಿ ಕೊಡ್ತಕ್ಕಂಥದ್ದು ಎರಡು ಇದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಹಾಗಾಗಿ ಇಟ್ ಈಸ್ ಎ ಇಂಟರ್ನಲ್, ಇಟ್ ಈಸ್ ಎ ಎಕ್ಸ್ಟರ್ನಲ್. ಓಕೆ, ಸೊ ಇದು ಪ್ರೈಮರಿ ರೋಲ್ ಏನೋ ನನಗೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ಅದು ಇಲ್ಲಿ ಕೊಟ್ಟಿದ್ದೀನಿ, ನೋಡ್ಕೋಬಹುದು. ಅರ್ಥ ಆಗ್ತಿದೆಯಲ್ಲ? ಸೊ ನೋಡಿ ಹೆಂಗಿದೆ ಇದು, KEL ಬಂದಿರೋ ಕ್ವಶನ್. ಓಕೆ, ಸೊ ಹೆಂಗ್ ಕೇಳ್ತಾನೆ ಅಂತಂದ್ರೆ ನಿಮ್ಗೆ PUC ಲೆವೆಲ್ ಅಲ್ಲಿ KE ನಿಮ್ಗೆ VAO ಹೆಂಗ್ ಕೇಳ್ತಾನೆ, ಓಕೆ, FD SDA ಹೆಂಗ್ ಕೇಳ್ತಾನೆ, PUC IT ಲೆವೆಲ್. ಸೊ ವೆರಿ ಇಂಪಾರ್ಟೆಂಟ್ ಇದು. ಸೊ ಬನ್ನಿ ನಾವು ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್ ಹೋಗೋಣ ಬನ್ನಿ. ಒಂದು ಸರ್ವೆ ಮಾಡಬೇಕು ಅಂದ್ರೆ, ಕ್ವಿಜ್ ಮಾಡಬೇಕು ಅಂದ್ರೆ ಅಲ್ವಾ, ಸರ್ವೆ ಮಾಡಬೇಕು ಅಂದ್ರೆ ಏನಾದ್ರು ಇನ್ಫಾರ್ಮೇಶನ್ಗೋಸ್ಕರ ಕ್ವಿಜ್ ಮಾಡಬೇಕು ಅಂದ್ರೆ ಎಲ್ಲ ಕೊಡ್ತಾ ಇರ್ತಾರೆ ಅಲ್ವಾ. ಸೊ ಇದೊಂದು ಗೂಗಲ್ ನ ಫ್ರೀ ಆನ್ಲೈನ್ ಟೂಲ್ ಇದು. ಇದೇನು ಸರ್? ಗೂಗಲ್ ನೀಡುವ ಉಚಿತ ಆನ್ಲೈನ್ ಸಾಧನ, ಫ್ರೀ ಆನ್ಲೈನ್ ಟೂಲ್ ಆಫರ್ಡ್ ಬೈ ಗೂಗಲ್. ಸೊ ಇದರಿಂದ ನೀವೇನೇನ್ ಮಾಡಬಹುದು? ರೆಸ್ಪಾನ್ಸ್ ಗಳನ್ನ, ಎನ್ಕ್ವೈರೀಸ್ ಗಳನ್ನ ಎಲ್ಲ ಕೂಡ, ಸರ್ವೆಗಳನ್ನ, ಕ್ವಿಜಸ್ ಗಳನ್ನ, ಆನ್ಲೈನ್ ಫಾರ್ಮ್ ಗಳನ್ನ, ಸೊ ಎಲ್ಲ ಕೂಡ ನೀವು ಈ ಗೂಗಲ್ ಫಾರ್ಮ್ ಇಂದ ಉಚಿತವಾಗಿರ್ತಕ್ಕಂಥದ್ದು ನೀವು ಮಾಡಬಹುದು. ಓಕೆ, ಕ್ವಿಜ್ ಕೂಡ ಮಾಡಬಹುದು. ಓಕೆ, ಫೈನ್. ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು ಕೂಡ. ಸೊ ಬನ್ನಿ ನೆಕ್ಸ್ಟ್ ಕ್ವಶನ್ ಹೋಗೋಣ. ಇಲ್ಲಿ ನೆಕ್ಸ್ಟ್ ಕ್ವಶನ್, ವಿಂಡೋಸ್ ಎಕ್ಸ್ಪ್ಲೋರರ್ ಅಂದ್ರೆ ಏನು? ವಿಂಡೋಸ್ ಎಕ್ಸ್ಪ್ಲೋರರ್ ನ ಫೈಲ್ ಎಕ್ಸ್ಪ್ಲೋರರ್ ಅಂತ ಕೂಡ ಕೊಡ್ತೀವಿ, ಎಕ್ಸ್ಪ್ಲೋರರ್ ಅಂತ ಕೂಡ ಕರಿತೀವಿ. ಸೊ ವೆರಿ ಇಂಪಾರ್ಟೆಂಟ್ ಇದು ಕೂಡ ಕ್ವಶನ್. ಹೇಳ್ತೀರಾ? ಎಸ್, ಹೇಳಿ ನೋಡೋಣ. ಎಸ್, ವಿಂಡೋಸ್ ಎಕ್ಸ್ಪ್ಲೋರರ್ ನಾವು ಫೈಲ್ ಎಕ್ಸ್ಪ್ಲೋರರ್ ಅಥವಾ ಫೈಲ್ ಮ್ಯಾನೇಜರ್ ಅಂತ ಕರಿತೀವಿ. ಫೈಲ್ ಮ್ಯಾನೇಜರ್ ಇಸ್ ದ ರೈಟ್ ಆನ್ಸರ್. ಅಂದ್ರೆ ನೀವು ಒಂದು ಸಿಸ್ಟಮ್ ಅಲ್ಲಿ ಸಿಸ್ಟಮ್ಯಾಟಿಕ್ ಆಗಿ ಫೈಲ್ಸ್ ನ ಮ್ಯಾನೇಜ್ ಮಾಡ್ತಕ್ಕಂಥದ್ದು, ಫೋಲ್ಡರ್ಸ್ ಗಳನ್ನ ಮ್ಯಾನೇಜ್ ಮಾಡಿ, ಸ್ಟೋರೇಜ್ ನ ಮ್ಯಾನೇಜ್ ಮಾಡ್ತಕ್ಕಂಥದ್ದು, ಬ್ರೌಸ್ ಮಾಡತಕ್ಕಂಥದ್ದು, ಇವೆಲ್ಲ ಏನಿರ್ತಾವಲ್ಲ. ಸೊ ವಿಂಡೋಸ್ ಎಕ್ಸ್ಪ್ಲೋರರ್ ಇಸ್ ಎ ಫೈಲ್ ಮ್ಯಾನೇಜರ್, ಇಸ್ ಎ ಸಾಫ್ಟ್ವೇರ್ ಅಪ್ಲಿಕೇಶನ್ ದಟ್ ಅಲೋಸ್ ಯೂಸರ್ ಟು browse, access and manage files and folders on their computer storage device. ಇದನ್ನ ಫೈಲ್ ಎಕ್ಸ್ಪ್ಲೋರರ್ ಅಂತ ಕೂಡ ಕರಿತೀವಿ. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಇದು ಕೂಡ.
ಪ್ರಾಪರ್ ವೇಲಿ ಇಡೋಕ್ಕೋಸ್ಕರ ಬೇಕಾಗಿರ್ತಕ್ಕಂಥ ಒಂದು ಸಾಫ್ಟ್ವೇರ್ ಇದು. ಫೈಲ್ ಮ್ಯಾನೇಜರ್ ಅಥವಾ ಫೈಲ್ ಎಕ್ಸ್ಪ್ಲೋರರ್ ಅಂತ ಕೂಡ ಕರಿತೀವಿ ಇದನ್ನು. ಫೈನ್, ನೆಕ್ಸ್ಟ್ ಬರ್ತೀನಿ. ಕೆಳಗಿನೊಳಗೆ ಯಾವುದು ಸರಿಯಾದ ವೇರಿಯಬಲ್ ಪದವಲ್ಲ? ವೇರಿಯಬಲ್ಸ್ ನಾವು ಯಾವುದೇ ಒಂದು ಸಿಸ್ಟಮ್ ಅಲ್ಲಿ ಮಾಡಬೇಕಾದ್ರೆ ವೇರಿಯಬಲ್ಸ್ಗಳನ್ನ ಯೂಸ್ ಮಾಡ್ತೀವಿ. ಓಕೆ, ಒಂದು ಪ್ರೋಗ್ರಾಮ್ ಬರೀಬೇಕಾಗಿರ್ಬೋದು, ಏನಕ್ಕಾದ್ರೂ ಸರಿ. ಇದು ಯಾವ್ದು ಕರೆಕ್ಟ್ ಆಗಿರ್ತಕ್ಕಂಥ ಒಂದು ವೇರಿಯಬಲ್ ಅಲ್ಲ. ಮಿನಿಮಮ್ ಅಂತಿದೆ, ಡಬಲ್ಸ್ ಅಂತಿದೆ, ಟೋಟಲ್ ಮಾರ್ಕ್ಸ್ ಅಂತಿದೆ, ಫ್ಲೋಟ್ ಅಂತಿದೆ. ಸಿ, ವೇರಿಯಬಲ್ಸ್ ಅಂದ್ರೆ ಅದು ನಿಮಗೆ ನಾನು ಹೇಳ್ತೀನಿ, ಅದ್ರ ಬಗ್ಗೆ ಮಾತಾಡೋಣ. ಪ್ರಾಪರ್ ವೇರಿಯಬಲ್ಸ್ ಅಂದ್ರೆ ಏನು, ಯಾವುದು ವೇರಿಯಬಲ್ ಅಲ್ಲ, ಇನ್ವ್ಯಾಲಿಡ್ ವೇರಿಯಬಲ್ಸ್ ಅಂದ್ರೆ ಏನಿರುತ್ತೆ ಅಂತ. ಸೊ ಇಲ್ಲಿ ಫಸ್ಟ್ ಆನ್ಸರ್ ಹೇಳ್ಬಿಡ್ತೀನಿ. ಫ್ಲೋಟ್ ಇಸ್ ದ ರೈಟ್ ಆನ್ಸರ್. ಯಾಕೆ ಫ್ಲೋಟ್? ಬನ್ನಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಇಲ್ಲಿ ನೋಡಿ, ಈಗ ಒಂದು ಯಾವ್ದಾದ್ರು ವೇರಿಯಬಲ್ಸ್ ಅಂದ್ರೆ ಪ್ರಾಪರ್ ಜನರಲ್ ರೂಲ್ಸ್ ಏನು ಅಂತಂದ್ರೆ, ಐದರ್ ಅದು ಲೆಟರ್ ಇಂದ ಸ್ಟಾರ್ಟ್ ಆಗಿರುತ್ತೆ, ಎ ಟು ಝೆಡ್ ಯಾವ್ದಾದ್ರು ಸ್ಟಾರ್ಟ್ ಆಗ್ಬೋದು, ಎ ಇಂದ ಬಿ ಅಥವಾ ಸಿ ಇಂದ. ಒಂದು ವೇರಿಯಬಲ್, ಒಂದು ನಾವು ವೇರಿಯಬಲ್ಸ್ ಅಂತಂದ್ರೆ ಈಗ ಏನಾದ್ರು ಬರೀಬೇಕಾದ್ರೆ ಏನಾದ್ರು ಹಾಕ್ಬೇಕಂತಂದ್ರೆ ನೀವು ಪ್ರೋಗ್ರಾಮ್ ಅಲ್ಲಿ ಇದನ್ನ ಯೂಸ್ ಮಾಡ್ತೀರಾ. ಓಕೆ, ಸ್ವೈನ್ ಅಥವಾ ಅಂಡರ್ ಸ್ಕೋರ್ ಯೂಸ್ ಮಾಡ್ಬೋದು. ಓಕೆ, ಅಥವಾ ಡಿಜಿಟ್ ಯೂಸ್ ಮಾಡ್ಬೋದು, ಅಥವಾ ಲೆಟರ್ಸ್ ಯೂಸ್ ಮಾಡ್ಬೋದು, ನಂಬರ್ಸ್ ಯೂಸ್ ಮಾಡ್ಬೋದು, ಅಂಡರ್ ಸ್ಕೋರ್ ಯೂಸ್ ಮಾಡ್ಬೋದು. ಬಟ್ ಈ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ಸ್ಗಳು ಯೂಸ್ ಮಾಡಂಗಿಲ್ಲ. ಈಗ ನಿಮಗೆ ಕೇಳ್ತಾನೆ ಎಕ್ಸಾಮ್ ಅಲ್ಲಿ, ನಿಮ್ಗೆ ಎಕ್ಸಾಮ್ ಅಲ್ಲಿ ಬೇರೆ ಏನಾದ್ರು ಮಿನಿಮಮ್ ಅಥವಾ ಹಿಂಗೆ ಡಾಲರ್ ಸಿಂಬಲ್ ಆಗ್ತಾನೆ, ಅಥವಾ ಇಲ್ಲಿ ಟೋಟಲ್, ಇಲ್ಲಿ ನೋಡಿ ಇಲ್ಲಿ ನಿಮಗೆ ಡ್ಯಾಶ್ ಅಂತ ಏನೇನು ಕೊಟ್ಟಿದೆ, ಇದ್ರ ಬದಲು ನಿಮಗೆ ಟೋಟಲ್ ಸ್ಪೇಸ್ ಕೊಟ್ಬಿಟ್ಟು ಮಾರ್ಕ್ಸ್ ಅಂತ ಕೊಟ್ಟಿದ್ದ ಅಂತ ಇಟ್ಕೊಳ್ಳಿ. ದಿಸ್ ಈಸ್ ರಾಂಗ್ ಆಗುತ್ತೆ. ಇಟ್ ಈಸ್ ಇನ್ವ್ಯಾಲಿಡ್ ವೇರಿಯಬಲ್ ಆಗುತ್ತೆ. ಸ್ಪೇಸ್ ಬರಬಾರ್ದು. ಓಕೆ, ಅಂದ್ರೆ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಆಗಿರ್ಲಿ, ಸ್ಪೇಸಸ್ ಆಗಿರ್ಲಿ ಬರಬಾರ್ದು. ಮತ್ತೆ ರಿಸರ್ವ್ಡ್ ವರ್ಡ್ ಅಂತ ಕರಿತೀವಿ. ಓಕೆ ನೋಡಿ, ದ ನಂಬರ್ ವೇರಿಯಬಲ್ಸ್ ವಿಚ್ ಕಂಟೈನ್ ಸ್ಪೇಸ್, ಸ್ಪೆಷಲ್ ಕ್ಯಾರೆಕ್ಟರ್ಸ್, ರಿಸರ್ವ್ ವರ್ಡ್. ರಿಸರ್ವ್ ವರ್ಡ್ ಅಂದ್ರೆ ಇಫ್ ಅಂದ್ರೆ ಇದಲ್ಲ ಅಂದ್ರೆ ಅದು, ಎಲ್ಸ್ ಇದು ಬಿಟ್ಟು ಅದು, ವೈಲ್, ಇಂಟೀಜರ್, ಫ್ಲೋಟ್, ಈ ತರ ನೇಮ್ಸ್ ಗಳು ಬಂದ್ರೆ ಅದನ್ನ ವೇರಿಯಬಲ್ಸ್ ಅಲ್ಲ ಅಂತೀವಿ. ಇದು ಬರಬಾರ್ದು. ಏನ್ ಬರಬೇಕು? ಒಂದು ಲೆಟರ್ಸ್ ಇರ್ಬೋದು, ಅಂಡರ್ ಸ್ಕೋರ್ ಇರ್ಬೋದು, ಅಥವಾ ಡಿಜಿಟ್ ಇರ್ಬೋದು, ನಂಬರ್ಸ್ ಇರ್ಬೋದು. ಈ ತರದ್ದು ಬಂದ್ರೆ ಅದು ಕರೆಕ್ಟ್ ವೇರಿಯಬಲ್. ಇಲ್ಲಿ ನೋಡಿ, ಇಲ್ಲಿ ಫ್ಲೋಟ್ ಇದೆ, ಇಲ್ಲಿ ಮಿನಿಮಮ್ ಜಸ್ಟ್ ಲೆಟರ್ಸ್ ಇದೆ, ಡಬಲ್ಸ್ ಲೆಟರ್ಸ್ ಇದೆ, ಟೋಟಲ್ ಮಾರ್ಕ್ಸ್ ಅಲ್ಲಿ ಈ ಸಿಂಬಲ್ ನೋಡಿ, ಇದು ಆಕ್ಚುಲಿ ಕರೆಕ್ಟ್. ಸ್ಪೇಸ್ ಕೊಟ್ಟಿದ್ರೆ ತಪ್ಪಾಗ್ತಾ ಇತ್ತು, ಸ್ಪೇಸ್ ಕೊಟ್ಟಿದ್ರೆ ತಪ್ಪಾಗ್ತಾ ಇದೆ, ಸ್ಪೇಸ್ ಇಲ್ಲ ಅಲ್ಲಿ. ಹಾಗಾಗಿ ಫ್ಲೋಟ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬರ್ತೀನಿ. ಡ್ಯಾಶ್ ಇದು ಎಕ್ಸಿಕ್ಯೂಷನ್ಗೆ ಬಳಸುವ ಪ್ರೋಗ್ರಾಮ್. ನೋಡಿ, ಈಗ ಏನಾದ್ರು ಒಂದು ನೀವು ಇನ್ಪುಟ್ ಕೊಡ್ತೀರಲ್ಲ, ಒಂದು ಸಿಸ್ಟಮ್ CPU ಇರುತ್ತೆ ಅಂತ ಇಟ್ಕೊಳ್ಳಿ, CPU ಅಲ್ವಾ, ಇನ್ಪುಟ್ ಕೊಡ್ತೀರಾ ನೀವು, ಆಮೇಲೆ ಇಲ್ಲಿ ಎಕ್ಸಿಕ್ಯೂಷನ್ ಆಗುತ್ತೆ, ಔಟ್ಪುಟ್ ಬರುತ್ತೆ. ಈ ಎಕ್ಸಿಕ್ಯೂಷನ್ ಆಗುತ್ತಲ್ಲ, ನೀವು ಕೊಟ್ಟಿರ್ತಕ್ಕಂಥದ್ದು ಅರ್ಥಮೆಟಿಕ್ ಅಂಡ್ ಲಾಜಿಕ್, ರಿಜಿಸ್ಟರ್ಸ್ ಎಲ್ಲ ಇರ್ತಾವಲ್ಲ, ಇಲ್ಲಿ ಈ ಪ್ರೋಸೆಸ್ಗೆ ಏನಂತ ಕರಿತೀವಿ ಅಂತ. ಡ್ಯಾಶ್ ಅದನ್ನ ಪ್ರೋಸೆಸ್ ಅಂತ ಕರಿತೀವಿ. ನೋಡಿ, ಇಲ್ಲೇ ಕೊಟ್ಟಿನಿ, ನಾನು ಹೇಳ್ಬಿಟ್ಟೆ ನೋಡಿ, ಬಾಯಲ್ಲೇ ಬಂದ್ಬಿಡುತ್ತೆ. ಅಂದ್ರೆ ನೀವು ಜಾಸ್ತಿ ಅದನ್ನ ಸ್ಟಡಿ ಮಾಡಿದ್ರೆ ನೀವೇ ಹೇಳ್ತೀರಾ. ಪ್ರೋಸೆಸ್ನ ನಾವು ಈಸ್ ಯೂಸ್ಡ್ ಪ್ರೋಗ್ರಾಮ್ ಫಾರ್ ಎಕ್ಸಿಕ್ಯೂಷನ್ ಅಂದ್ರೆ ಇಲ್ಲಿ ನೀವು ಇನ್ಪುಟ್ ಕೊಟ್ಟಿರೋದು ಅರ್ಥಮೆಟಿಕ್ ಲಾಜಿಕ್, ರಿಜಿಸ್ಟರ್ಸ್ ಗಳಿರುತ್ತೆ, ಕಂಟ್ರೋಲ್ ಯೂನಿಟ್ ಇರುತ್ತೆ, ಆಮೇಲೆ ಸ್ಟೋರೇಜ್ಗೆ ಹೋಗುತ್ತೆ. ಈ ಒಂದು ಎಕ್ಸಿಕ್ಯೂಷನ್ ಆಗುತ್ತಲ್ಲ, ಆಕ್ಚುಲಿ ಇದು ಎಕ್ಸಿಕ್ಯೂಷನ್ ಅಂತ ಹೇಳಕ್ಕಿಂತ ನಾವು ಇದನ್ನ ಪ್ರೋಸೆಸ್ ಅಥವಾ ರನ್ನಿಂಗ್ ಅಂತ ಹೇಳ್ತೀವಿ. ಅಂದ್ರೆ ಎ ಪ್ರೋಗ್ರಾಮ್ ಈಸ್ ಎಕ್ಸಿಕ್ಯೂಷನ್ ಇಸ್ ಕಾಲ್ಡ್ ಎ ಪ್ರೋಸೆಸ್. ವಿ ಡೋಂಟ್ ಸೇ ದಟ್ ಪ್ರೋಗ್ರಾಮ್ ಇಸ್ ಎಕ್ಸಿಕ್ಯೂಟಿಂಗ್, ವಿ ಸೇ ದಟ್ ಇಟ್ ಇಸ್ ರನ್ನಿಂಗ್ ಅಂತ ಕರಿತೀವಿ. ಓಕೆ, ಸೊ ಒಂದು ಪ್ರೋಗ್ರಾಮ್ ನ ಕೊಟ್ಟಾಗ ಅದು ಇನ್ಪುಟ್ ಅಲ್ಲಿ ಅದು ಎಕ್ಸಿಕ್ಯೂಟ್ ಆಗಿ ಔಟ್ಪುಟ್ ಬರುತ್ತಲ್ಲ, ದಟ್ ಈಸ್ ಕಾಲ್ಡ್ ಪ್ರೋಸೆಸ್ ಅಂತ ಕರಿತೀವಿ. ಓಕೆ, ವೆರಿ ಇಂಪಾರ್ಟೆಂಟ್, ಸಿಂಪಲ್ ಕ್ವಶನ್ ಆಗಿತ್ತು. ಶಾಲ್ ವಿ ಮೂವ್ ಟು ನೆಕ್ಸ್ಟ್ ಕ್ವಶನ್? ಬನ್ನಿ, ಸಿಂಪಲ್ ಕ್ವಶನ್ ಇದು ಕೂಡ. MS ಪವರ್ ಪಾಯಿಂಟ್ ನಲ್ಲಿ ಕರೆಂಟ್ ಸ್ಲೈಡ್ ಇಂದ ಪ್ರೆಸೆಂಟೇಷನ್ ಮಾಡಲು ಯಾವ ಶಾರ್ಟ್ ಕಟ್ ಕೀಯನ್ನು ಉಪಯೋಗ? ನೋಡಿ, ಕರೆಂಟ್ ಸ್ಲೈಡ್ ಅಂದ್ರೆ ಈಗ ಸ್ಲೈಡ್ ನಂಬರ್ 1 ಸ್ಟಾರ್ಟ್ ಮಾಡಿದೆ, ಇದು ಎಷ್ಟನೇ ಸ್ಲೈಡ್ ಅನ್ನ, ಒಂದು 6-7 ಸ್ಲೈಡ್ ಇರ್ಬೋದು ನಂದು. ಈಗ ನಾನು ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು. ಕರೆಂಟ್ ಸ್ಲೈಡ್, ಫಸ್ಟ್ ಸ್ಲೈಡ್ ಕರೆಂಟ್ ಸ್ಲೈಡ್ ಕೇಳ್ತಾನೆ ಎಕ್ಸಾಮ್ ಅಲ್ಲಿ. ಫಸ್ಟ್ ಸ್ಲೈಡ್ ಅಥವಾ ಸ್ಟಾರ್ಟಿಂಗ್ ಇಂದ, ಮತ್ತೆ ಕರೆಂಟ್ ಅಂದ್ರೆ ನೀವು ಎಲ್ಲಿರ್ತೀರಾ ಅಲ್ಲಿಂದ, ಅದು 5ನೇದು ಇರ್ಬೋದು, 10ನೇ ಸ್ಲೈಡ್ ನಂಬರ್ ಇರ್ಬೋದು, ಕರೆಂಟ್ ಸ್ಲೈಡ್. ಸೊ ಈ ಕರೆಂಟ್ ಸ್ಲೈಡ್ಗೆ ಶಾರ್ಟ್ ಕಟ್ ಏನು ಯೂಸ್ ಮಾಡ್ತೀವಿ ನಾವು? ಶಿಫ್ಟ್ ಪ್ಲಸ್ F5 ಯೂಸ್ ಮಾಡ್ತೀವಿ. ಫಸ್ಟ್ ಸ್ಲೈಡ್ ಅಥವಾ ಸ್ಟಾರ್ಟ್ ಸ್ಲೈಡ್ ಏನು ಯೂಸ್ ಮಾಡ್ತೀವಿ? ಕಂಟ್ರೋಲ್ ಪ್ಲಸ್ F5 ಯೂಸ್ ಮಾಡ್ತೀವಿ. ಸೊ ಇಲ್ಲಿ ನಾವು ಕರೆಂಟ್ ಸ್ಲೈಡ್ ಕೊಟ್ಟಿದ್ದಾನೆ, ಶಿಫ್ಟ್ ಪ್ಲಸ್ F5 ಇಸ್ ದ ರೈಟ್ ಆನ್ಸರ್. ಅದೇ ನಿಮಗೆ ಸ್ಟಾರ್ಟ್ ಸ್ಲೈಡ್ ಕೊಟ್ಟಿದ್ರೆ ಕಂಟ್ರೋಲ್ ಪ್ಲಸ್ F5 ಆಗ್ತಾ ಇತ್ತು. ಸೊ ಇಲ್ಲಿ ರೈಟ್ ಆನ್ಸರ್ ಯಾವುದು? ಆಪ್ಷನ್ 3. ಓಕೆ, ಫೈನ್ ಸರ್. ನೆಕ್ಸ್ಟ್ ಬನ್ನಿ. MS ಎಕ್ಸೆಲ್ ನಲ್ಲಿ ಒಂದು ಸೆಲ್ ನಿಂದ ಮತ್ತೊಂದು ಸೆಲ್ಗೆ ಫಾರ್ಮುಲಾವನ್ನು ಕಾಪಿ ಮಾಡೋದು ಯಾವ ಆಪರೇಷನ್ ಉಪಯೋಗಿಸ್ತೀವಿ? ಈಗ MS ಎಕ್ಸೆಲ್ ಅಂದ್ರೆ ಹಿಂಗಿರುತ್ತೆ ಸರ್, ಹಿಂಗಿರುತ್ತೆ ಅಲ್ವಾ, ಇಷ್ಟೊಂದು ನಿಮಗೆ ಇಲ್ಲಿ ನಿಮಗೆ ಸೆಲ್ಗಳಿರುತ್ತೆ. ಈಗ ಇಲ್ಲಿ ಆಡ್ ಇಸ್ ಈಕ್ವಲ್ ಟು ಆಡ್ ಮಾಡಿರ್ತೀರ, ಅಂದ್ರೆ B1 ಪ್ಲಸ್ B2 ಅಂತ ಏನೋ ಮಾಡಿರ್ತೀವಿ ಅಂತ ಅಂದ್ಕೊಳ್ಳೋಣ. ಓಕೆ, B1 ಪ್ಲಸ್ B2 ನ ಆಡ್ ಮಾಡಿರ್ತೀವಿ. ಈಗ ಅದೇ ರೀತಿ ಇದು C1 ಪ್ಲಸ್ C2 ಆಗ್ಬೇಕು. ನೆಕ್ಸ್ಟ್ D1 ಪ್ಲಸ್ D2 ಆಡ್ ಮಾಡಿ, ಈ ತರ ನಾ ಹೇಳ್ತಾ ಇರೋದು. ಅಂದ್ರೆ ಇದು ಸಮ್ ಆಗ್ಬೇಕು. ಓಕೆ, ಆ ಫಾರ್ಮುಲಾ ಮಾತ್ರ ಕಾಪಿ ಆಗ್ತಾ ಹೋಗ್ಬೇಕು. ಅದಕ್ಕೆ ಏನ್ ಮಾಡ್ತೀವಿ?
ಇಲ್ಲಿ 4 ಆಪ್ಷನ್ ಇದೆ. ಒಂದು ಬೇಕಾಗಿರೋ ಎಲ್ಲ ಸೆಲ್ಗಳ ಫಿಲ್ ಹ್ಯಾಂಡ್ ಅನ್ನು ಡ್ರ್ಯಾಗ್ ಮಾಡಬಹುದು. ಓಕೆ, ಫಿಲ್ ಹ್ಯಾಂಡ್ ನಾವು ನೋಡೋದಕ್ಕೆ ಕನ್ನಡ ಅರ್ಥ ಆಗಲ್ಲ, ಇಂಗ್ಲಿಷ್ ಓದ್ಕೊಳ್ಳಿ. ಡ್ರ್ಯಾಗ್ ದ ಫಿಲ್ ಹ್ಯಾಂಡಲ್ ಅಕ್ರಾಸ್ ದ ಡಿಸೈರ್ಡ್ ಸೆಲ್, ಅಥವಾ ಪ್ರೆಸ್ ಕಂಟ್ರೋಲ್ ವಿ ಅಂಡ್ ಕಂಟ್ರೋಲ್ ಸಿ. ನೋಡಿ, ಕಂಟ್ರೋಲ್ ವಿ ಪೇಸ್ಟ್ ಯೂಸ್ ಮಾಡೋದು ಅಲ್ವಾ, ಕಂಟ್ರೋಲ್ ವಿ ಪ್ಲಸ್ ವಿ ನ ನಾವು ಪೇಸ್ಟ್ ಮಾಡಕ್ಕೆ ಯೂಸ್ ಮಾಡ್ತೀವಿ. ಕಾಪಿ ಮಾಡಕ್ಕೆ ಕಂಟ್ರೋಲ್ ಪ್ಲಸ್ ಸಿ ಯೂಸ್ ಮಾಡ್ತೀವಿ, ಕಾಪಿ. ಇಲ್ಲಿ ಉಲ್ಟಾ ಕೊಟ್ಬಿಟ್ಟ, ದಿಸ್ ಇಸ್ ರಾಂಗ್ ಆನ್ಸರ್. ಟೈಪ್ ಇಸ್ ಈಕ್ವಲ್ ಟು ಕಾಪಿ, ಕಾಪಿ ಆಗುತ್ತೆ, ಬಟ್ ನೀವು ಬೇರೆ ಪೇಸ್ಟ್ ಕೂಡ ಮಾಡಬೇಕಲ್ಲ ಎಲ್ಲ ಸೆಲ್ಗುವೆ, ಪ್ರತಿಯೊಂದು ಸೆಲ್ಗೂ. ಓಕೆ, ಹಾಗಾಗಿ ಅದು ತಪ್ಪು. ರೈಟ್ ಕ್ಲಿಕ್ ಅಂಡ್ ಸೆಲೆಕ್ಟ್ ಕಟ್ ಅಂಡ್ ಪೇಸ್ಟ್. ಕಟ್ ಅಂಡ್ ಪೇಸ್ಟ್ ಏನಾಗುತ್ತೆ, ಕಟ್ ಆಗುತ್ತೆ, ಪೇಸ್ಟ್ ಆಗುತ್ತೆ, ಎಲ್ಲ ಸೆಲ್ಗೂ ಇದು ಕಾಪಿ ಆಗ್ಬೇಕು. ಇಲ್ಲಿ ಕೇಳಿರೋದೇನು, ದ ಆಪರೇಷನ್ ರಿಕ್ವೈರ್ಡ್ ಟು ಕಾಪಿ ಎ ಫಾರ್ಮುಲಾ ಫ್ರಮ್ ಒನ್ ಸೆಲ್ ಟು ಅನದರ್. ಕಟ್ ಆದ್ರೆ ಆ ಸೆಲ್ ಅಲ್ಲಿ ಹೊರಟೋಯ್ತು. ಸೊ ದಿಸ್ ಈಸ್ ಆಲ್ಸೋ ರಾಂಗ್. ಸೊ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಅಂದ್ರೆ ಡ್ರ್ಯಾಗ್ ಅಂದ್ರೆ ಏನು ಅಂದ್ರೆ, ಇಲ್ಲಿ ನೋಡಿ, ಇಲ್ಲೊಂದು ಫಾರ್ಮುಲಾ ಇದೆ, ಇಲ್ಲೇನಿದೆ B2 ಇಂಟು 6.3. B2 ಅಂದ್ರೆ ಇಲ್ಲೇನಿದೆ, ಇಲ್ಲಿರ್ತಕ್ಕಂಥದ್ದು, ಇಲ್ಲಿ 2, ಇದು B, ಇಲ್ಲಿರೋದನ್ನ ಇಂಟು 6.93 ಮಾಡ್ತಾ ಇದ್ದೀನಿ. ಹಂಗೆ ಇಲ್ಲಿ ಡ್ರ್ಯಾಗ್ ಮಾಡಿದಾಗ ಏನಾಗುತ್ತೆ, ನೆಕ್ಸ್ಟ್ ಇಲ್ಲಿ ಈ ಫಾರ್ಮುಲಾ ಇಲ್ಲಿ ಕಾಪಿ ಆಗುತ್ತೆ. ಇಲ್ಲಿ B2 ಬದಲು C2 ಇಂಟು 0.93 ಆಗುತ್ತೆ. ನೆಕ್ಸ್ಟ್ ಹಿಂಗೆ ಡ್ರ್ಯಾಗ್ ನೋಡಿ, ಹಿಂಗೆ ಇಟ್ಕೊಂಡು ಈ ಸೆಲ್ ನ ಹಿಂಗೆ ಡ್ರ್ಯಾಗ್ ಮಾಡ್ಕೊಂಡು ಕೆಳಗೆ ತನಕ ಹೋದ್ರೆ ನೆಕ್ಸ್ಟ್ ಇಲ್ಲಿ ಫಾರ್ಮುಲಾ ಕಾಪಿ ಆಗಿರುತ್ತೆ. ಅಂದ್ರೆ D2 ಇಂಟು 0.93 ಆಗಿರುತ್ತೆ. ನೆಕ್ಸ್ಟ್ ABCD ಆದ್ಮೇಲೆ E2 ಇಂಟು 0.93 ಆಗಿರುತ್ತೆ. ಜಸ್ಟ್ ಫಾರ್ಮುಲಾ ಏನಿದೆ ಅದು ಕಾಪಿ ಆಗ್ತಾ ಹೋಗುತ್ತೆ. ಓಕೆ, ಹೋಲ್ಡ್ ಅಂಡ್ ಡ್ರ್ಯಾಗ್ ದ ಪ್ಲಸ್ ಸೈನ್ ಟು ದ ಕಾಪಿ ದ ಫಾರ್ಮುಲಾ ಡೌನ್. ಅರ್ಥ ಆಗ್ತಿದೆಯಲ್ಲ? ಎಸ್ ಸರ್, ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಎಸ್, ನೆಕ್ಸ್ಟ್ ಹೋಗೋಣ ಬನ್ನಿ. ದ ಲೇಯರ್ ಯೂಸ್ ಬೈ FTP ಇನ್ OSI ಮಾದರಿಯಲ್ಲಿ ಡ್ಯಾಶ್ ಪದರವನ್ನು ಬಳಸಲಾಗುತ್ತದೆ. ನೋಡಿ, ಇದು ವೆರಿ ಇಂಪಾರ್ಟೆಂಟು. ಇದನ್ನ ಬೇರೆ ಬೇರೆ ರೀತಿನೂ ಕೂಡ ಕೇಳ್ತಾನೆ. ನಾವು ಪ್ರೀವಿಯಸ್ ಎಲ್ಲ ಮಾಡಿದೀವಿ ಕ್ವಶನ್ಸ್ಗಳನ್ನೆಲ್ಲ, ಬಟ್ ಕೇಳೋ ರೀತಿ ಚೇಂಜ್ ಅಷ್ಟೇ. ಸೇಮ್ ಕ್ವಶನ್ಸ್ ಕೇಳೋ ರೀತಿ ಚೇಂಜ್ ಅಷ್ಟೇ. ಯಾವುದು, ನೆಟ್ವರ್ಕ್, ಟ್ರಾನ್ಸ್ಪೋರ್ಟ್, ಅಪ್ಲಿಕೇಶನ್, ಡೇಟಾ ಲಿಂಕ್? ಯಾಕೆ ಇರ್ಬೇಕು ನಿಮ್ಗೆ ಈ ಸ್ಲೈಡ್. TCP ಮಾಡೆಲ್, OSI ಮಾಡೆಲ್ ಅಂತ. ಓಕೆ, ನಮ್ಮ ಡೇಟಾಬೇಸ್ಗೋಸ್ಕರ ಇದನ್ನೆಲ್ಲ ಯೂಸ್ ಮಾಡ್ತಾರೆ. ಅಪ್ಲಿಕೇಶನ್ ಅಲ್ಲಿ ಏನೇನು ಬರುತ್ತೆ ಇದು ಗೊತ್ತಿರ್ಬೇಕು, ಕೇಳ್ತಾನೆ ಹಿಂಗೇನೆ. ಅಪ್ಲಿಕೇಶನ್ ಮಾಡಲ್, ಅಪ್ಲಿಕೇಶನ್ ಪ್ರೆಸೆಂಟೇಷನ್ ಸೆಷನ್ ಬರುತ್ತೆ. ಟ್ರಾನ್ಸ್ಪೋರ್ಟ್ ಮಾಡಲ್, ಟ್ರಾನ್ಸ್ಪೋರ್ಟ್ ಬರುತ್ತೆ. ನೆಟ್ವರ್ಕ್ ಇದರಲ್ಲಿ ಏನ್ ಬರುತ್ತೆ, ಫಿಸಿಕಲ್ ನೆಟ್ವರ್ಕ್ ಇಂಟರ್ಫೇಸ್ ಅಲ್ಲಿ ಏನೇನು ಬರುತ್ತೆ, ಇದು ಒಂದ್ ಕಡೆ. ಇನ್ನೊಂದ್ ಕಡೆ ಈ OSI ಮಾಡೆಲ್ ಅಂತಕ್ಕಂಥದ್ದು ಏನಿದೆ, ವೆರಿ ಇಂಪಾರ್ಟೆಂಟ್. ಇದರಲ್ಲಿ ನಾವು ಫೈಲ್ ಟ್ರಾನ್ಸ್ಫರ್ಗೆ ಅಪ್ಲಿಕೇಶನ್ ಲೇಯರ್ನ ಯೂಸ್ ಮಾಡ್ತೀವಿ. ಅಂದ್ರೆ ಇಲ್ಲಿ ನಮಗೆ ಟೋಟಲ್ ಆಗಿ ನೋಡೋದಾದ್ರೆ ಅಪ್ಲಿಕೇಶನ್, ಪ್ರೆಸೆಂಟೇಷನ್, ಸೆಷನ್, ಟ್ರಾನ್ಸ್ಪೋರ್ಟ್, ನೆಟ್ವರ್ಕ್, ಡೇಟಾ ಲಿಂಕ್, ಫಿಸಿಕಲ್ ಅಂತ ಇರುತ್ತೆ. ಇಲ್ಲಿ ನೋಡಿ, ದೀಸ್ ಆರ್ ಆಲ್ ಸೆಂಡರ್ಸ್ ಅಂತ ಕರಿತೀವಿ, ದೀಸ್ ಆರ್ ಆಲ್ ರಿಸೀವರ್ಸ್ ಅಂತ ಕರಿತಾ ಹೋಗ್ತೀವಿ. ಇಲ್ಲಿ ನೀವು ನೋಡಬಹುದು ಅಪ್ಲಿಕೇಶನ್, ಪ್ರೆಸೆಂಟೇಷನ್, ಸೆಷನ್ ಇದೆಯಲ್ಲ, ದೀಸ್ ಆರ್ ಯೂಸ್ ಟು ಸೆಂಡ್. ಅಂದ್ರೆ ಏನ್ ಸೆಂಡು, ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್, ಅಥವಾ ಇಟ್ ಈಸ್ ದ ಲೇಯರ್ ಥ್ರೂ ಯೂಸರ್ ಇಂಟ್ರಾಕ್ಟ್ ಗೋಸ್ಕರ ಯೂಸ್ ಮಾಡೋದು. SMTP, ಸಿಂಪಲ್ ಮೇಲ್ ಟ್ರಾನ್ಸ್ಫರ್ ಆಗಿರ್ಬೋದು. ಓಕೆ, ಇದನ್ನ ನಾವು ಯೂಸ್ ಮಾಡ್ತಕ್ಕಂಥದ್ದು. ಓಕೆ, OSI ಮಾಡಲ್. OSI ಅಂದ್ರೆ ಓಪನ್ ಸಿಸ್ಟಮ್ ಇಂಟ್ರಾಕ್ಷನ್ ಮಾಡೆಲ್ ಅಂತ ಕರಿತೀವಿ. ಓಕೆ, ವೆರಿ ಇಂಪಾರ್ಟೆಂಟ್. ಇದು ನೆಟ್ವರ್ಕಿಂಗ್, ಕಮ್ಯುನಿಕೇಶನ್ ನೆಟ್ವರ್ಕಿಂಗ್ ಸಿಸ್ಟಮ್ ಅಲ್ಲಿ ನಾವು ಯೂಸ್ ಮಾಡ್ತೀವಿ. ಸೊ ಇಲ್ಲಿ ರೈಟ್ ಆನ್ಸರ್ ಅಪ್ಲಿಕೇಶನ್. ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಇದನ್ನೊಂದ್ಸಲ ನೋಡ್ಕೊಳ್ಳಿ, ಇಲ್ಲಿ ಓದ್ಕೊಳ್ಳಿ ಯಾವ್ದಾವ್ದು ಏನಕ್ಕೆ, ಟ್ರಾನ್ಸ್ಪೋರ್ಟ್ ಮಾಡೆಲ್ ಏನಕ್ಕಿದೆ, ಓಕೆ, ಆಮೇಲೆ ಡೇಟಾ ಲಿಂಕ್ ಏನಕ್ಕಿದೆ, ಫಿಸಿಕಲ್ ಮಾಡೆಲ್ ಏನಕ್ಕಿದೆ, ಒಂದ್ಸಲ ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ನೆಕ್ಸ್ಟ್ ಬರ್ತೀನಿ. ಇನ್ಪುಟ್ ಔಟ್ಪುಟ್ ಎರಡೂ ಕೆಲಸಗಳಾಗಿ ಬಳಸುವ ಉಪಕರಣಕ್ಕೆ ಒಂದು ಉದಾಹರಣೆ. ಅಂದ್ರೆ ನಿಮಗೆ ಈಗ ಕೀಬೋರ್ಡ್ ಇನ್ಪುಟ್ ಅಂತೀವಿ, ಮೌಸ್ ಇನ್ಪುಟ್ ಅಂತೀವಿ ಅಲ್ವಾ ಸರ್. ಈಗ ಪ್ರಿಂಟರ್ ಔಟ್ಪುಟ್ ಅಂತೀವಿ, ಮತ್ತೆ ಸ್ಪೀಕರ್ ಔಟ್ಪುಟ್ ಅಂತೀವಿ. ಸೊ ಇಲ್ಲಿ ನಾವು ನೋಡೋದಾದ್ರೆ ಇನ್ಪುಟ್ ಔಟ್ಪುಟ್ ಎರಡನ್ನೂ ಕೂಡ ಮಾಡ್ತಕ್ಕಂಥದ್ದು ಯಾವುದು ಅಂತ ನೋಡಿ. ದಿಸ್ ಇಸ್ ಒಂಥರದ ಚೆನ್ನಾಗಿದೆ, ಸಿಂಪಲ್ ಕ್ವಶನ್ ಅಲ್ಲಿ ಚೆನ್ನಾಗಿದೆ. ಇಲ್ಲಿ ಅಂದ್ರೆ ಈ ಒಂದು ಡಿವೈಸ್ ಜಾಯ್ಸ್ಟಿಕ್ ಏನೋ, ನಾವು ಜಾಯ್ಸ್ಟಿಕ್ ಹಿಂಗ್ ಇಟ್ಕೊಂಡಿರ್ತೀವಿ, ಹಿಂಗಿರುತ್ತೆ ಅಲ್ವಾ, ಜಾಯ್ಸ್ಟಿಕ್ ಹಿಂಗಿರುತ್ತೆ, ಯಾ ಕಡೆ ತಿರ್ಗಿಸ್ಬೇಕು, ಯಾ ಕಡೆ ಹೋಗ್ಬೇಕು ಅಂತ, ದಟ್ ಇಸ್ ಇನ್ಪುಟ್. ಸೊ ಇದಂತೂ ಅಲ್ವಾ ಇಲ್ಲ. ಪ್ಲಾಟರ್ ಇದು ಔಟ್ಪುಟ್ ಅಲ್ವಾ ಸರ್, ಇದು ಇನ್ಪುಟ್ ಅಲ್ವಾ ಸರ್. ಪ್ರೊಜೆಕ್ಟ್ ನ ತೋರಿಸುತ್ತೆ ಔಟ್ಪುಟ್ ಅಲ್ವಾ. ಸೊ ಇಲ್ಲಿ ಟಚ್ ಸ್ಕ್ರೀನ್ ಇದೆಯಲ್ಲ, ಇದು ಇನ್ಪುಟ್ ಮತ್ತೆ ಔಟ್ಪುಟ್. ದಿಸ್ ಇಸ್ ಇನ್ಪುಟ್ ಅಂಡ್ ಔಟ್ಪುಟ್. ಏನ್ ಇನ್ಪುಟ್, ಈಗ ಟಚ್ ಸ್ಕ್ರೀನ್ ಮೊಬೈಲ್ ಇರುತ್ತೆ ಅಥವಾ ಯಾವುದೋ ಒಂದು ಪ್ಯಾಡ್ ಇದು ತಗೋಬಹುದು, ನೀವು ಟಚ್ ಇನ್ಪುಟ್ ಕೊಡ್ತೀರಾ ಅಲ್ಲಿ, ಮತ್ತೆ ನಿಮ್ಗೆ ಅಲ್ಲೇ ತೋರಿಸುತ್ತೆ ಸ್ಕ್ರೀನ್ ಮೇಲೆ ಔಟ್ಪುಟ್ ಬರುತ್ತೆ. ಸೊ ಎರಡಕ್ಕೂ ಉದಾಹರಣೆ ಯಾವ್ದು ಕೊಡ್ಬೋದು ಅಂದ್ರೆ ಟಚ್ ಸ್ಕ್ರೀನ್ ನಾವು ಕೊಡ್ಬೋದು. ಇನ್ಪುಟ್ ಕೆಲಸ, ಔಟ್ಪುಟ್ ಟಚ್ ಸ್ಕ್ರೀನ್ ಅಲ್ಲೇ ಬರುತ್ತೆ. ನೀವು ಏನ್ ಕೇಳ್ತೀರಾ, ಟೈಪ್ ಇನ್ಪುಟ್ ಕೊಡ್ತೀರಾ, ಟಚ್ ಸ್ಕ್ರೀನ್ ಮೇಲೆ ಟಚ್ ಮಾಡಿ ಅಲ್ಲೇ ನಿಮಗೆ ಔಟ್ಪುಟ್ ತೋರಿಸುತ್ತೆ. ಹಾಗಾಗಿ ಟಚ್ ಸ್ಕ್ರೀನ್ ನಾವು ಇನ್ಪುಟ್ ಅಂಡ್ ಔಟ್ಪುಟ್ ಡಿವೈಸ್ ಅಂತ ಕರಿಬಹುದು. ಓಕೆ, ನೆಕ್ಸ್ಟ್ ಬರ್ತೇನೆ. ಪರ್ಸನಲ್ ಕಂಪ್ಯೂಟರಿನ ಈ ಕೆಳಗಿನ ಯಾವ ಪೋರ್ಟ್ ನಿಂದ ಹೈ ಡೆಫಿನಿಷನ್ ಗ್ರಾಫಿಕ್ಸ್ ಔಟ್ಪುಟ್ ಅನ್ನು ತೆಗೆದುಕೊಳ್ಳುತ್ತಾರೆ? ಹೈ ಡೆಫಿನೇಷನ್ ಗ್ರಾಫಿಕ್ಸ್ ಯಾವ್ದ್ರಿಂದ ತಗೋತೀವಿ ನೋಡಿ. LTP ಇರ್ಬೋದು, ಇಟ್ ಈಸ್ ಅ ಪ್ಯಾರಲ್ ಪೋರ್ಟ್ ಅಂತ ಕರಿತೀವಿ. ಪ್ಯಾರಲ್ ಪೋರ್ಟ್ ಅಂತಂದ್ರೆ ನೀವು ಇದ್ರಲ್ಲಿ ನೋಡ್ತೀರಾ, CPU ನೋಡಿರ್ತೀರಿ, ಹಿಂದ್ಗಡೆ ಈ ರೀತಿ ಪೋರ್ಟ್ಗಳು ಎಷ್ಟೊಂದ್ರಲ್ಲಿ ಈ ತರ ಒಂದು ನಿಮಗೆ ಲಾಂಗ್ ಈ ತರದ ಒಂದು ಪೋರ್ಟ್ ಇರುತ್ತೆ.
ನಿಮ್ಮ ಹತ್ರ ಕಂಪ್ಯೂಟರ್ CPU ಇದ್ರೆ ಗೊತ್ತಿರುತ್ತೆ. ಸೊ ದಟ್ ಈಸ್ ಓಲ್ಡ್ ಪೋರ್ಟ್, ಪ್ಯಾರಲ್ ಪೋರ್ಟ್ ಅಂತ ಕರಿತೀವಿ. ಸೊ ಇದಂತೂ ಅಲ್ವೇ ಅಲ್ಲ. ಈ 3.mm ಜಾಕ್ ಅಂತೂ ಅಲ್ವೇ ಇಲ್ಲ, ನಿಮ್ಗೆ ಗೊತ್ತಿದೆ ಏನಕ್ಕೆ ಅಂತ. ನಾವು ಇದನ್ನ ಇಯರ್ಫೋನ್ ಅಥವಾ ಮೈಕ್ಗೋಸ್ಕರ ಯೂಸ್ ಮಾಡ್ತೀವಿ. RJ45 ಅಂತೂ ಅಲ್ವೇ ಇಲ್ಲ. ಯಾಕೆ ಅಂತಂದ್ರೆ ಇದನ್ನ ಇಂಟರ್ನೆಟ್ ಕನೆಕ್ಷನ್, ಇಂಟರ್ನೆಟ್ ಅಥವಾ ವಾಯ್ಸ್ಗೋಸ್ಕರ ಯೂಸ್ ಮಾಡಿ. RJ45 ಗೊತ್ತಲ್ಲ ನಿಮಗೆ, ಒಂದು ರೀತಿ ಪಿನ್ ಕ್ಯಾಟ್ 6 ಕೇಬಲ್ಗೆ ಹಾಕಿರ್ತೀವಿ, ಪಿನ್ನಿಂಗ್ ಹಾಕ್ತೀವಿ. ಸೊ ಅದು ನಿಮಗೆ ನಮ್ಮ ರೂಟರ್ಗಳಿಂದ ಅಲ್ಲಿಂದ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡೋಕ್ಕೆ, ಸಿಸ್ಟಮಲ್ಲಿ ಹಾಕೊಳ್ಳೋಕ್ಕೆ, ಸೊ ಎಲ್ಲದಕ್ಕೂ ಯೂಸ್ ಮಾಡ್ತಕ್ಕಂಥದ್ದು ಇಂಟರ್ನೆಟ್ಗೋಸ್ಕರ. ಸೊ ಇದು ಅಲ್ವೇ ಇಲ್ಲ. ಸೊ HDMI ಇಸ್ ದ ರೈಟ್ ಆನ್ಸರ್. HDMI ಅಂದ್ರೆ ಏನು? ಹೈ ಡೆಫಿನಿಷನ್. ಏನು ಹೇಳ್ತೀರಾ ಫುಲ್ ಫಾರ್ಮು HDMIಗೆ? ಎಸ್ ಹೇಳಿ ನೋಡೋಣ. ದ ಔಟ್ಪುಟ್ ಆಫ್ ಹೈ ಡೆಫಿನಿಷನ್ ಗ್ರಾಫಿಕ್ ಟೇಕನ್ ಫ್ರಮ್ ಎ ಡಿವೈಸ್ ಡಿಸ್ಪ್ಲೇ ಔಟ್ಪುಟ್ ಟು typically a computer monitor fed by graphic processing unit, a video port such as HDMI or display unit ಅಂತ ಕರಿತೀವಿ. ಓಕೆ, HDMI ಅಂದ್ರೆ ಇಷ್ಟು ದಪ್ಪ ಇರುತ್ತೆ, ನಿಮಗೆ ಹಿಂಗಿರುತ್ತೆ, ಹಿಂಗೆ ದಪ್ಪ ಇರುತ್ತೆ, ಹಿಂಗೆ ಒಂದು 4-5 ಇಲ್ಲಿ ಇದಿರುತ್ತೆ. ಇಲ್ಲೊಂದು ಕೇಬಲ್ ಹೋಗುತ್ತೆ, ಇದು ಕೇಬಲ್ ದಪ್ಪ ಇರುತ್ತೆ ಕೇಬಲು. ಇದನ್ನು ಬೇಕಾದ್ರೆ ನೀವು ಲ್ಯಾಪ್ಟಾಪ್ ಟು TV ಕನೆಕ್ಟ್ ಮಾಡ್ಬೋದು HDMI ಪೋರ್ಟ್ ಇದ್ರೆ. ಓಕೆ, ಮತ್ತು ಯೂಶ್ವಲಿ ಇವಾಗೆಲ್ಲ ನಿಮಗೆ ವೈಫೈ ಬಂದಿದೆ, ಬ್ಲೂಟೂತ್ ಬಂದಿದೆ, ಬೇರೆ ಬೇರೆ ಇದೆಲ್ಲ ಬಂದಿದೆ ಅಲ್ವಾ. ಸೊ ಮೊದಲೇನಾಗ್ತಿತ್ತು, HDMIನ ಜಾಸ್ತಿ ಯೂಸ್ ಮಾಡ್ತಾಯಿದ್ರು. ಯಾವಾಗ ಯೂಸ್ ಮಾಡ್ತಾಯಿದ್ರು? ಒಂದು ನಿಮಗೆ ಲ್ಯಾಪ್ಟಾಪ್ ಅಥವಾ ಸಿಸ್ಟಮಿಂದ TV ಕನೆಕ್ಟ್ ಮಾಡೋಕ್ಕೆ, ಅಥವಾ ಲ್ಯಾಪ್ಟಾಪ್ ಸಿಸ್ಟಮಿಂದ ನಾವು ಇಲ್ಲಿ ಏನೋ ಪ್ರೊಜೆಕ್ಟರ್ಗೆ ಕನೆಕ್ಟ್ ಮಾಡೋಕ್ಕೆ ಎಲ್ಲ ಜಾಸ್ತಿ ಯೂಸ್ ಮಾಡ್ತಾ ಇದ್ವಿ. ಎಸ್ ಸರ್, ನೆಕ್ಸ್ಟ್ ಬರ್ತೀವಿ. ರಿಲೇಷನ್ ಸ್ಕೀಮಾದಲ್ಲಿ ಒಂದಕ್ಕಿಂತ ಹೆಚ್ಚು ಕೀಗಳಿದ್ರೆ ಪ್ರತಿಯೊಂದು ಕೀಯನ್ನು ಡ್ಯಾಶ್ ಎಂದು ಕರೆಯಲಾಗ್ತದೆ. ಸೆಕೆಂಡರಿ ಕೀ, ಪ್ರೈಮರಿ ಇದೆ, ಅಥವಾ ಕ್ಯಾಂಡಿಡೇಟ್ ಅಂತಿದೆ. ಒಂದಕ್ಕಿಂತ ಹೆಚ್ಚಿರ್ತಕ್ಕಂಥದ್ದನ್ನು ನಾವು ಕ್ಯಾಂಡಿಡೇಟ್ ಅಂತ ಕರಿತೀವಿ. ಆಕ್ಚುಲಿ ಇವೆಲ್ಲ ತುಂಬಾ ಏನಕ್ಕೆ ಈ ತರ ಕ್ವೆಶ್ಚನ್ ಬರುತ್ತೆ ಅಂತ ಗೊತ್ತಿಲ್ಲ. ಈಗ ಯಾವ್ದಾರ ಒಂದು ಟೇಬಲ್ ತಗೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ನಿಮಗೆ ಕೊಟ್ಟಿದ್ದೀನಿ. ಈಗ ಒಂದು ಟೇಬಲ್ ಇದೆ ಅಂತ ಅನ್ಕೋಣ. ಇಲ್ಲಿ ನೋಡಿ ಎಂಪ್ಲಾಯಿ ID ಅಂತಿದೆ. ದಿಸ್ ಇಸ್ ಓನ್ಲಿ ಸಿಂಗಲ್, ಅಂದ್ರೆ ಸ್ಪೆಸಿಫಿಕ್ ಆಗಿ ಒಂದೊಂದು ಎಂಪ್ಲಾಯ್ಗೆ ಒಂದೊಂದು ಇರುತ್ತೆ. ಇನ್ನು ಪ್ರೈಮರಿ ಕೀ ಅಂತೀವಿ. ಅದೇ ರೀತಿ ಅವ್ರ ನೇಮು, ಅವ್ರ ಲೈಸೆನ್ಸು, ಅವ್ರ ಪಾಸ್ಬುಕ್ ಎಲ್ಲ ಡೀಟೇಲ್ಸ್ ಇರುತ್ತಲ್ಲ, ಇದನ್ನ ಕ್ಯಾಂಡಿಡೇಟ್ ಕೀ ಅಂತ ಕರಿತೀವಿ. ಓಕೆ, ವೆರಿ ಇಂಪಾರ್ಟೆಂಟ್. ಸೊ ಟೇಬಲ್ 1 ಟೇಬಲ್ 2 ಕನೆಕ್ಟ್ ಮಾಡುತ್ತಲ್ಲ, ಅವ್ರದ್ದು ಬೇರೆ ಯಾವ್ದಾದ್ರು ಇನ್ನೊಂದು ಐಡೆಂಟಿಫಿಕೇಶನ್, ದಟ್ ಕೀ ಇಸ್ ಕಾಲ್ಡ್ ಫಾರಿನ್ ಕೀ ಅಂತ ಕರಿತೀವಿ. ತುಂಬಾ ಕೀಸ್ ಇದೆ, ಆಲ್ಟರ್ನೇಟಿವ್ ಕೀ, ಸೂಪರ್ ಕೀ, ಫಾರಿನ್ ಕೀ, ಈ ತರ ಎಲ್ಲ ಇದೆ. ಸೊ ತುಂಬಾ ಡೀಟೇಲ್ ಬೇಕಾಗಿಲ್ಲ. ಈ ತರ ಮಲ್ಟಿಪಲ್ ಕ್ಯಾಂಡಿಡೇಟ್ಸ್ಗಳನ್ನು ಕನೆಕ್ಟ್ ಮಾಡ್ತಕ್ಕಂಥದ್ದು ಕ್ಯಾಂಡಿಡೇಟ್ ಕೀ, ಅಥವಾ ಪ್ರೈಮರಿ ಕೀನ ಕನೆಕ್ಟ್ ಮಾಡ್ತಕ್ಕಂಥದ್ದು ಇದೆಯಲ್ಲ, ಕ್ಯಾಂಡಿಡೇಟ್ ಕೀ ಅಂತ ಕರಿತೀವಿ. ಸೊ ಕ್ಯಾಂಡಿಡೇಟ್ ಇಸ್ ದ ರೈಟ್ ಆನ್ಸರ್. ಓಕೆ, ಫೈನ್ ಸರ್. ನೆಕ್ಸ್ಟ್ ಬರ್ತೇನೆ. CPU-ನಲ್ಲಿ ಇರುವ ALU-ನ ಆಪರೇಷನ್ಗಳಿಗೆ ಬೇಕಾಗಿರುವ ವ್ಯಾಲ್ಯೂಗಳನ್ನು ಸಂಗ್ರಹಿಸಲು ಡ್ಯಾಶ್ ಅನ್ನು ಬಳಸಲಾಗುತ್ತದೆ. CPU-ನಲ್ಲಿರುವ ALU-ನ ಆಪರೇಷನ್ಗಳಿಗೆ ಅಂತ ಕೊಟ್ಟಿದ್ದಾನೆ, ಸ್ಪೆಸಿಫಿಕ್ ಆಗಿ ಕೊಟ್ಟಿದ್ದಾನೆ. ಡ್ಯಾಶ್ ಇಸ್ ಯೂಸ್ ಟು ಸ್ಟೋರ್ ದ ವ್ಯಾಲ್ಯೂ ಫಾರ್ ALU ಆಪರೇಷನ್ CPU. ಓಕೆ, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಲ್ಲಿ ಅರ್ಥಮೆಟಿಕ್ ಲಾಜಿಕಲ್ ಯೂನಿಟ್ ಅಲ್ಲಿ ಇರ್ತಕ್ಕಂಥ ಆಪರೇಷನ್ಗಳನ್ನ ಸ್ಟೋರ್ ಮಾಡಿ ಯೂಸ್ ಮಾಡ್ತೀವಿ ಅಂತ. ಇನ್ಸ್ಟ್ರಕ್ಷನ್ ರಿಜಿಸ್ಟರ್ ಅಂತಿದೆ, ಅಕ್ಯುಮುಲೇಟರ್ ಅಂತಿದೆ, ಪ್ರೋಗ್ರಾಮ್ ಕೌಂಟರ್ ಇದೆ, ಮತ್ತೆ MDR ಅಂತ ಅಲ್ವೇ ಅಲ್ಲ. ಪ್ರೋಗ್ರಾಮ್ ಕೌಂಟರ್ ಈಸ್ ಯೂಸ್ ಟು ಕೌಂಟ್, ಅಂದ್ರೆ ದಟ್ ನಂಬರ್ ಎಕ್ಸಿಕ್ಯೂಷನ್ ಏನ್ ಆಗ್ಬೇಕು, ನೆಕ್ಸ್ಟ್ ಏನ್ ಮಾಡ್ಬೇಕು, ಎಲ್ಲಿ ಸ್ಟೋರ್ ಮಾಡೋಕೆ, ಅಡ್ರೆಸ್ಸಿಂಗ್ ಮಾಡಕ್ಕೆ ಯೂಸ್ ಮಾಡ್ತೀವಿ ಪ್ರೋಗ್ರಾಮ್ ಕೌಂಟರ್ನ. ಸೊ ಫಾರ್ ಅಡ್ರೆಸ್ಸಿಂಗ್ ಗೋಸ್ಕರ ಯೂಸ್ ಮಾಡ್ತಕ್ಕಂಥದ್ದು ಇದಂತೂ ಅಲ್ವೇ ಅಲ್ಲ. ಸೊ ರೈಟ್ ಆನ್ಸರ್ ಅಕ್ಯುಮುಲೇಟರ್. ರಿಜಿಸ್ಟರ್ ಅಲ್ವೇ ಅಲ್ಲ. ರಿಜಿಸ್ಟರ್ ನಾವು ಸ್ಟೋರ್ ಮಾಡಕ್ಕೆ ಯೂಸ್ ಮಾಡಲ್ಲ. ದಟ್ ಪ್ರೋಸೆಸ್ ಇನ್ ಬಿಟ್ವೀನ್, ಓಕೆ, ಟೆಂಪರರಿ ಆಗಿ ನಾವು ಈಗ ಒಂದೇನೋ ಎಕ್ಸಿಕ್ಯೂಟ್ ಮಾಡ್ತೀವಿ, +1+2 ಮಾಡಿರ್ತೀವಿ, ಇಟ್ ಈಸ್ ದೇರ್ ಇನ್ ರಿಜಿಸ್ಟರ್. ಇದನ್ನ ಇಂಟು 3 ಮಾಡ್ಬೇಕು. ನೆಕ್ಸ್ಟ್ ಇಲ್ಲಿ ಬರ್ತಕ್ಕಂಥ ಔಟ್ಪುಟ್ ನ ತಗೊಂಡು ಆ ಔಟ್ಪುಟ್ ನ ಇಂಟು 3 ಮಾಡಿ, ಹಂಗೆ ದಟ್ ಈಸ್ ರಿಜಿಸ್ಟರ್ ಆಗಿರುತ್ತೆ. ಅಕ್ಯುಮುಲೇಟರ್ ನಿಮ್ಮ ಅರ್ಥಮೆಟಿಕ್ ಅಂಡ್ ಲಾಜಿಕಲ್ ಯೂನಿಟ್ ಇರೋದಿರುತ್ತೆ. ಇಟ್ ಇಸ್ 8-bit ರಿಜಿಸ್ಟರ್. ಅದು ಕೂಡ ರಿಜಿಸ್ಟರ್, ದಟ್ ಈಸ್ ಸ್ಪೆಷಲಿ ಫಾರ್ ಏನೋ ALU ಆಪರೇಷನ್ ಅಲ್ಲಿ ಯೂಸ್ ಮಾಡ್ತೀವಿ ನೋಡಿ. ಅಕ್ಯುಮುಲೇಟರ್ ದ CPU ರಿಜಿಸ್ಟರ್ ಪ್ರೈಮರ್ಲಿ ಯೂಸ್ ಟು ಸ್ಟೋರ್ ದ ವ್ಯಾಲ್ಯೂ ಆಫ್ ಅರ್ಥಮೆಟಿಕ್ ಅಂಡ್ ಲಾಜಿಕಲ್, ಸ್ಟೋರ್ ಮಾಡಕ್ಕೆ. ಇನ್ ಜನರಲ್ ಪರ್ಪಸ್ ರಿಜಿಸ್ಟರ್ ಹಂಗಲ್ಲ. ವೈಲ್ ಅದರ್ ರಿಜಿಸ್ಟರ್ ಇದೆ ನೋಡಿ, ಜನರಲ್ ಪರ್ಪಸ್ ಕ್ಯಾನ್ ಹೋಲ್ಡ್ ದ ಆಪರೇಷನ್ ಬಿಫೋರ್ ALU. ಅಂದ್ರೆ ಅರ್ಥಮೆಟಿಕ್ ಲಾಜಿಕಲ್ ಆಪರೇಷನ್ ಆಗಿ ಸ್ಟೋರ್ ಆಗೋಕ್ಕಿಂತ ಮುಂಚೆ ನಾವು ಬೇರೆ ಪರ್ಪಸ್ಗೋಸ್ಕರ ರಿಜಿಸ್ಟರ್ಸ್ಗಳನ್ನ, ಜನರಲ್ ಪರ್ಪಸ್ ರಿಜಿಸ್ಟರ್ ಯೂಸ್ ಮಾಡ್ತೀವಿ. ಅಕ್ಯುಮುಲೇಟರ್ ಇಸ್ ಯೂಸ್ ಟು ಸ್ಟೋರ್ ದ ಅರ್ಥಮೆಟಿಕ್ ಅಂಡ್ ಲಾಜಿಕಲ್ ಯೂನಿಟ್ ಆಪರೇಷನ್ಸ್ ನ ಸ್ಟೋರ್ ಮಾಡಕ್ಕೆ ಯೂಸ್ ಮಾಡ್ತೀವಿ. ಅಂದ್ರೆ ಎಲ್ಲ ಟೋಟಲ್ ಬಂದಿರತಕ್ಕಂಥದ್ದನ್ನ ನಾವು ಸ್ಟೋರ್ ಮಾಡಕ್ಕೆ ಯೂಸ್ ಮಾಡ್ತೀವಿ. ಸೊ ರೈಟ್ ಆನ್ಸರ್ ಆಲ್ಸೋ ಅಕ್ಯುಮುಲೇಟರ್. ನೆಕ್ಸ್ಟ್ ಬರ್ತೇನೆ. ಜಂಕ್ ಇಮೇಲ್ ಅನ್ನು ಏನೆಂದು ಕರಿತೀವಿ? ಜಂಕ್ ಇಮೇಲ್, ನಮ್ಗೆ ಬೇಡದಿರೋ ಇಮೇಲ್ ನಾವು ಎಂತ ಕರಿತೀವಿ? ಇಟ್ ಈಸ್ ಆಲ್ಸೋ ಕಾಲ್ಡ್, ಏನೆಂದೂ ಕೂಡ ಕರಿತೀವಿ ಅಂತ, ಅದನ್ನ ಸ್ಪ್ಯಾಮ್ ಅಂತೀವಿ. ಬೇಡದೇ ಇರೋ ಸ್ಪ್ಯಾಮ್, ಸ್ಪೂಫ್ ಅಲ್ಲ. ಓಕೆ, ಸ್ನಿಫರ್ ಅಲ್ಲ. ಇವೆಲ್ಲ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳ್ತೀನಿ, ಹಾಗಾಗಿ ಡಿಜಿಟಲ್ ಆಗಿ ಹೇಳ್ತಾರ ಎಲ್ಲ ಆಪ್ಷನ್ಸ್ನ. ಸ್ಪ್ಯಾಮ್ ಅಂತ ಕರಿತೀವಿ, ಇದು ಸಿಂಪಲ್ ಆಪ್ಷನ್. ಎಸ್, ನೆಕ್ಸ್ಟ್ ಬರ್ತೀವಿ. ಡೂಪ್ಲಿಕೇಶನ್
ಇನ್ಕನ್ಸಿಸ್ಟೆನ್ಸಿಸ್, ರಿಡಂಡೆನ್ಸಿಸ್ ಅಥವಾ ರಾಂಗ್ ಫಾರ್ಮ್ಯಾಟ್ಸ್ ನಂತ ದೋಷಗಳ ಸ್ಕ್ರಬ್ಬಿಂಗ್ ಗಳನ್ನು ಡ್ಯಾಶ್ ಒಳಗೊಂಡಿದೆ. ಈಗ ಒಂದು ಆಪರೇಷನ್ ಆಗ್ತಾರೆ, ಒಂದು ಏನೋ ಒಂದು ಡೇಟಾ ಇದೆ, ಅಲ್ಲೇನೋ ಎರರ್ಗಳು ಬರುತ್ತಲ್ಲ, ಅಂದ್ರೆ ಡೂಪ್ಲಿಕೇಶನ್ಸ್ ಆಗಿರ್ಬೋದು, ತಪ್ಪಿರ್ಬೋದು, ಎರರ್ಸ್ ಇರ್ಬೋದು, ಇವುಗಳನ್ನೆಲ್ಲ ದೋಷಗಳನ್ನ ಸರಿಪಡಿಸೋಕ್ಕೆ ನಾವು ಫಾರ್ಮ್ಯಾಟ್ಸ್ ಯೂಸ್ ಮಾಡ್ತೀವಲ್ಲ, ಅದನ್ನೆಲ್ಲ ಚೆಕ್ ಮಾಡಕ್ಕೆ ಯೂಸ್ ಮಾಡ್ತೀವಲ್ಲ, ಅದನ್ನ ಏನಂತ ಕರಿತೀವಿ? ಡೇಟಾ ಅನಾಲಿಸಿಸ್ ಅಂತ ಕರಿತೀವ? ಅಲ್ಲ. ಡೇಟಾ ಫಾರ್ಮೆಟಿಂಗ್ ಅಂತ ಕರಿತೀವ? ಅಲ್ಲ. ಡೇಟಾ ಕ್ಲಿನ್ಸಿಂಗ್ ಅಂತ ಕರಿತೀವಿ. ಡೇಟಾ ಕ್ಲಿನ್ಸಿಂಗ್, ಡೇಟಾ ಮ್ಯಾನೇಜಿಂಗು ಅಲ್ಲ. ಡೇಟಾ ಕ್ಲಿನ್ಸಿಂಗ್ ಅಂತಕ್ಕಂಥದ್ದೇನೋ ಕ್ಲೀನಿಂಗ್ ಅಂತ, ಡೇಟಾನ ಕ್ಲೀನ್ ಮಾಡ್ತಕ್ಕಂಥದ್ದು. ಅಂದ್ರೆ ಕ್ವಾಲಿಟಿ ಚೆಕ್ ಮಾಡೋದು, ಡೂಪ್ಲಿಕೇಶನ್ ಚೆಕ್ ಮಾಡೋದು, ಅನಲೈಸ್ ಮಾಡೋದು ಸರಿಗಿದೆಯಾ ಅಂತ, ಮತ್ತೆ ನಾರ್ಮಲೈಸೇಷನ್ ಮಾಡೋದು, ಕ್ವಾಲಿಟಿ ಚೆಕ್ ಮಾಡೋದು ಇದು. ಓಕೆ. ಸ್ಕ್ರಬ್ಬಿಂಗ್ ಅಂದ್ರೆ ಎನಿ ಎರರ್ ಇದ್ರೆ, ಆ ಒಂದು ಪ್ರೋಸೆಸ್ ಅಲ್ಲಿ ರಾಂಗ್ ಫಾರ್ಮ್ಯಾಟ್ ಇದ್ರೆ ಅದನ್ನ ಕ್ಲೀನ್ ಮಾಡಿ ಅದನ್ನ ಸರಿ, ಫಿಕ್ಸಿಂಗ್ ಆಫ್ ಎರರ್ ಅಂತ ಕರಿತೀವಲ್ಲ, ಆ ಎರರ್ ಐಡೆಂಟಿಫೈ ಅದನ್ನ ಮಾಡಿ ಅದನ್ನ ಸರಿ ಮಾಡ್ತಕ್ಕಂಥದ್ದನ್ನ ನಾವು ಡೇಟಾ ಸ್ಕ್ರಬ್ಬಿಂಗ್ ಅಥವಾ ಡೇಟಾ ಕ್ಲಿನ್ಸಿಂಗ್ ಅಂತ ಕರಿತೀವಿ. ಒಂದ್ಸಲ ಆಪ್ಷನ್ ನೋಡಿ, ಇಲ್ಲಿ ಡೇಟಾ ಕ್ಲಿನ್ಸಿಂಗ್ ಬದಲು ಸ್ಕ್ರಬ್ಬಿಂಗ್ ಬೇಕಾದ್ರೆ ಕೊಡಬಹುದು. ಏನ್ ಸರ್? ಡೇಟಾ ಸ್ಕ್ರಬ್ಬಿಂಗ್ ಅಂತಾನು ಕೂಡ ಕೊಡಬಹುದು. ಅರ್ಥ ಆಗ್ತಿದೆಯಲ್ಲ? ಇನ್ನು ಒಳ್ಳೆ ಕ್ವಶನ್ಸ್ ಇದೆ. ನೆಕ್ಸ್ಟ್ ಕ್ವಶನ್ ಬನ್ನಿ ಸ್ನೇಹಿತರೆ. ಸೊ ವೆರಿ ಇಂಪಾರ್ಟೆಂಟ್ ಇದು ಕೂಡ. NIC ನೆಟ್ವರ್ಕ್ ಇಂಟರ್ಫೇಸ್ ಕಾರ್ಡ್ ಅನ್ನು ಡ್ಯಾಶ್ ಗಾಗಿ ಬಳಸಲಾಗುತ್ತದೆ. ನೋಡಿ, NIC ಅಂತಿದೆ ಅಂದ್ರೆ ಅವನೇ ಕಂಪ್ಲೀಟ್ ಫುಲ್ ಫಾರ್ಮ್ ಕೇಳಿದ. ಒಂದ್ಸಲ ಫುಲ್ ಫಾರ್ಮ್ ಕೇಳಬಹುದು ನಿಮ್ಗೆ. ನೆಟ್ವರ್ಕ್ ಇಂಟರ್ಫೇಸ್ ಕಾರ್ಡ್ ಅಂತ NIC ಅಂದ್ರೆ ಓಕೆ, NIC. ಸೊ ಇದೇನ್ ಮಾಡುತ್ತೆ ಅಂತ, IP ವಿಳಾಸಗಳನ್ನು ಶೇಖರಿಸುತ್ತಾ, ಇದು ಕಂಪ್ಯೂಟರ್ ನೆಟ್ವರ್ಕ್ ಅನ್ನು ಕ್ರಿಯಾತ್ಮಕವಾಗಿ ಮತ್ತು ಭೌತಿಕವಾಗಿ ಸಂಪರ್ಕಿಸುತ್ತಾ, ಲ್ಯಾನ್ ನಲ್ಲಿರುವ IP ವಿಳಾಸವನ್ನು ಶೇಖರಿಸುತ್ತಾ. ಇಲ್ಲಿ ಇಂಗ್ಲಿಷ್ ಅಲ್ಲಿ ಇದೆ ನೋಡ್ಕೊಳ್ಳಿ. ಸ್ಟೋರ್ IP ಅಡ್ರೆಸ್ ಆಫ್ ದ ಕಂಪ್ಯೂಟರ್ ಲ್ಯಾನ್, ಕನೆಕ್ಟ್ ದ ಕಂಪ್ಯೂಟರ್ ಟು ಎ ನೆಟ್ವರ್ಕ್ ಬೋತ್ ಫಂಕ್ಷನಲ್ ಅಂಡ್ ಫಿಸಿಕಲಿ, ಆಕ್ಟ್ಸ್ ಲೈಕ್ ಎ ಫೈರ್ ವಾಲ್. ಯಾವ್ದು ಕರೆಕ್ಟ್ ನೋಡಿ? ಅದು ಹೆಸರು ಹೇಳುತ್ತೆ, ನೆಟ್ವರ್ಕ್ ಇಂಟರ್ಫೇಸ್ ಕಾರ್ಡ್ ಅಂತ. ಇಂಟರ್ಫೇಸ್ ಕಾರ್ಡ್ ವಿಚ್ ಅದಿಲ್ಲ ನೀವು ಹೊರಗಡೆ ಏನು ಕಳ್ಸಕ್ಕಾಗಲ್ಲ. ಇಟ್ ಈಸ್ ಎ ಕಮ್ಯುನಿಕೇಶನ್. ನೀವೇನ ರಿಸೀವ್ ಮಾಡಬೇಕು, ಸೆಂಡ್ ಮಾಡಬೇಕು, ರಿಸೀವ್ ಮಾಡಬೇಕು ಅಂದ್ರೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಕಂಪ್ಯೂಟರ್ ನೆಟ್ವರ್ಕ್ ಅನ್ನು ಕ್ರಿಯಾತ್ಮಕ ಮತ್ತು ಭೌತಿಕವಾಗಿ ಅಂತಂದ್ರೆ ಏನರ್ಥ? ಕನೆಕ್ಟ್ ಎ ಕಂಪ್ಯೂಟರ್ ಟು ಎ ನೆಟ್ವರ್ಕ್ ಬೋತ್ ಫಂಕ್ಷನಲಿ ಫಿಸಿಕಲಿ ಇಸ್ ದ ರೈಟ್ ಆನ್ಸರ್. ಅಂದ್ರೆ ನೀವೇನ, ಈಗ ನಾನು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ ನೋಡಿ, ಈ ತರ ಇರುತ್ತೆ ಸರ್ NIC. ಓಕೆ. ಇಟ್ ಆಕ್ಟ್ಸ್ ಎ ಫಿಸಿಕಲ್ ಇಂಟರ್ಫೇಸ್ ಫಾರ್ ಕಮ್ಯುನಿಕೇಶನ್ ಓವರ್ ಬೋತ್ ವೈರ್ಡ್ ಅಂಡ್ ವೈರ್ಲೆಸ್. ಇದನ್ನ ಎಥರ್ನೆಟ್ ಅಥವಾ ವೈಫೈ ಅಂತ ಕೂಡ ಕರಿತೀವಿ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನೀವು ನೋಡಿ, ಒಂದೊಂದ್ಸಲ ಎಕ್ಸಾಂಪಲ್ ಕೇಳ್ತಾನೆ, NIC ಏನಿದೆ ನೆಟ್ವರ್ಕ್ ಇಂಟರ್ಫೇಸ್ ಕಾರ್ಡ್, ಇಟ್ ಈಸ್ ಔಟ್ಪುಟ್ ಆರ್ ಇನ್ಪುಟ್ ಅಂತ ಕೇಳ್ತಾನೆ. ಏನಂತ ಬರೀತೀರಾ? ಇಟ್ ಈಸ್ ಬೋತ್. ಇದು ಯಾಕೆ ಬೋತ್ ಆಗುತ್ತೆ ನೋಡಿ. ಸಿ, ವೆನ್ ಯು ಸೆಂಡ್ ಔಟ್ಪುಟ್, ನೀವು ಈಗ ಅಲ್ಲಿಂದ ಏನೋ ಮೇಲ್ ಕಳಿಸ್ತೀರಾ, ಈ ಫೈಲ್ ಅಥವಾ ಮೇಲ್ ಅಟ್ಯಾಚ್ಮೆಂಟ್ ಏನೋ ರಿಕ್ವೆಸ್ಟ್ ಆಫ್ ಪೇಜ್ ಅನ್ನ ಕಳಿಸ್ತೀರಾ. ಇದಿದ್ರೆ ಆ ಡೇಟಾ ವಿಚ್ ವಿಲ್ ಟ್ರಾನ್ಸ್ಫರ್ ಫ್ರಮ್ ದಿಸ್, ಇಲ್ಲಿಂದ ಹೋಗುತ್ತೆ. ಈಗ ಇದೇ ಇನ್ನೊಂದು ಸಿಸ್ಟಮ್ ಅಲ್ಲಿ ಇರುತ್ತೆ ಅಂತಕೊಳ್ಳಿ. ಇಟ್ ಈಸ್ ಅ ರಿಸೀವ್, ಇನ್ಪುಟ್ ಕೂಡ ಹೌದು, ಇದು ರಿಸೀವ್ ಕೂಡ ಮಾಡುತ್ತೆ. ವೆನ್ ಫೈಲ್ ಡೌನ್ಲೋಡ್ ಮಾಡಕ್ಕೆ, ರಿಸೀವ್ ಮಾಡಕ್ಕೆ, ಇಮೇಲ್, ಇದಕ್ಕೆಲ್ಲ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ವಿಚ್ ಈಸ್ ಅವೈಲಬಲ್ ಟು ಯುವರ್ ಕಂಪ್ಯೂಟರ್. ಅವಾಗಲೇ ಇನ್ಪುಟ್ ಔಟ್ಪುಟ್ ಕೆಲಸ ಮಾಡ್ತಕ್ಕಂಥದ್ದು ಇದು. ಓಕೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಫುಲ್ ಫಾರ್ಮ್ ತಿಳ್ಕೊಳ್ಳಿ, ಏನಂತ ತಿಳ್ಕೊಳ್ಳಿ. ಇದನ್ನ ಇಲ್ಲಿ ಕೊಟ್ಟು, ನೆಟ್ವರ್ಕ್ ಇಂಟರ್ಫೇಸ್ ಬೋತ್ ಇನ್ಪುಟ್ ಅಂಡ್ ಔಟ್ಪುಟ್ ಡಿವೈಸ್. ಓಕೆ. ಇಟ್ ಈಸ್ ಎ ಪೀಸ್ ಆಫ್ ಹಾರ್ಡ್ವೇರ್ ದಟ್ ಅಲೋಸ್ ಕಂಪ್ಯೂಟರ್ ಟು ಕಮ್ಯುನಿಕೇಟ್ ವಿತ್ ಅದರ್ ಡಿವೈಸ್ ಆನ್ ನೆಟ್ವರ್ಕ್. ಇಟ್ ಕ್ಯಾನ್ ಬಿ ಆಲ್ಸೋ ಕಾಲ್ಡ್ ಎಥರ್ನೆಟ್ ಕಾರ್ಡ್ ಅಥವಾ ಲ್ಯಾನ್ ಕಾರ್ಡ್ ಅಂತ ಕರಿತೀವಿ, ಅಥವಾ ನೆಟ್ವರ್ಕ್ ಅಡಾಪ್ಟರ್ ಅಂತ ಕೂಡ ಕರಿತೀವಿ. ಓಕೆ. ವೆರಿ ಇಂಪಾರ್ಟೆಂಟ್ ಇದು. ಫೈನ್ ಸರ್, ಒಂದಷ್ಟು ಡಿಸ್ಕಸ್ ಮಾಡಿ ನೋಡಿ. ಇದೇ ರೀತಿ ಇದಕ್ಕೆ ಸಪರೇಟ್ ಪ್ಲೇಲಿಸ್ಟ್ ಮಾಡೋಣ ಈ ಒಂದು ವಿಡಿಯೋ ಸೀರೀಸ್ಗೆ. ಅಂಡ್ ನಿಮಗೆ ಒಂದು ಪ್ಯಾಟ್ರನ್ ಅಲ್ಲಿ ಇರತಕ್ಕಂಥದ್ದು ಎಲ್ಲಾನು ಕೂಡ ಡಿಸ್ಕಸ್ ಮಾಡೋಣ. ಕನ್ನಡ, ಇಂಗ್ಲಿಷ್ ನೋಡಿ. ಪೇಪರ್ 2 ಗೆ ಸಪರೇಟ್ ಪ್ಲೇಲಿಸ್ಟ್ ಮಾಡೋಣ, ಕಮೆಂಟ್ ಮಾಡಿ. ಪೇಪರ್ 1 GK ಗೆ ಸಪರೇಟ್ ಮಾಡೋಣ. ಎಸ್, ಕಮೆಂಟ್ ಮಾಡಿ. ಇದೇ ತರ ವಿಡಿಯೋ ಸೀರೀಸ್ ಮಾಡೋಣ, ಎಕ್ಸಾಮ್ ತನಕ ಹೆಲ್ಪ್ ಆಗಲಿ ನಿಮಗೆ ಎಕ್ಸಾಮ್ಸ್ಗೆ ಅಂತ ಹೇಳಿ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಳ್ಳಿ. ಲಿಂಕ್ಸ್ ಗಳು ಏನಿದೆ ನಾವು ಆಲ್ರೆಡಿ ಮಾಡಿರೋದೆಲ್ಲ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ಅಥವಾ ಓಕೆ, ನಮ್ಮ ಟೆಲಿಗ್ರಾಮ್ ಶೇರ್ ಮಾಡ್ತೀವಿ. ಪುನೀತ್ ಫೋರಮ್ ಸರ್ಚ್ ಮಾಡಿ, ರೀತಿ ಸಿಂಬಲ್ ಸಿಗುತ್ತೆ, ಜಾಯ್ನ್ ಆಗ್ಬೋದು. ಸೊ ನೆಕ್ಸ್ಟ್ ವಿಡಿಯೋ